ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮಪೂಜ್ಯ ಪರ್ಯಾಯ ಶ್ರೀಪಾದರು ಸಂಕಲ್ಪಿಸಿರುವಂತಹ ನಿರಂತರ ಜ್ಞಾನಯಜ್ಞದಲ್ಲಿ ಶ್ರೀಮದ್ ಭಗವದ್ಗೀತಾ ಪ್ರವಚನದ ಮೂಲಕ ನಮ್ಮನ್ನೆಲ್ಲ ಅನುಗ್ರಹಿಸಲು ಬಂದಿರುವಂತಹ ಪರಮಪೂಜ್ಯ ಅದಮಾರು ಶ್ರೀಪಾದರಿಗೆ ಪರ್ಯಾಯ ಶ್ರೀ ಸೋದೆ ವಾದಿರಾಜ ಮಠದ ಪರವಾಗಿ ಸಾಷ್ಟಾಂಗ ಪ್ರಣಾಮಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಜ್ಞಾನಯಜ್ಞಕ್ಕೆ ಶ್ರೋತೃಗಳಾಗಿ ಬಂದಂತಹ ಎಲ್ಲ ಭಗವದ್ಭಕ್ತರಿಗೂ ಕೂಡ ಶ್ರೀಮಠದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಶ್ರೀಪಾದಂಗಳವರು ತಮ್ಮ ಪ್ರವಚನದಿಂದ ನಮ್ಮನ್ನು ಅನುಗ್ರಹಿಸಬೇಕು ಅಂತ ಕೇಳಿಕೊಳ್ತೇನೆ. ಭಕ್ತ್ಯ ಸ್ತುತ್ಯ ವಿರಕ್ತ್ಯ ಭಜದಮಲಜನ ಔನ್ನತ್ಯಭೂತ್ಯರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತ ಔದ್ಧತ್ಯಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇತಹರ್ತ್ರೇ ಹಯಮುಖಹರಯೇ ಅಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೇಚಿದಸ್ಮನ್ ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುಃ ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದ್ವಾದಶಾಪಿ ಚ ವರ್ಷಾಣಿ ಮಂದೋಹಂ ಯೇನ ಪಾಠಿತಃ ತಸ್ಮೈ ವಿದ್ಯಾದಿಮಾನ್ಯಾಯ ನಮಸ್ತೆ ಶಾಂತರೂಪಿಣೆ. ಶ್ರೀ ಗುರುಭ್ಯೋ ನಮಃ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚ ಆನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ. ಶ್ರೀ ಗುರುಭ್ಯೋ ನಮಃ. ಯಯಾ ಸ್ವಪ್ನಂ ಭಯಂ ಶೋಕಂ ವಿಷಾದಂ ದಮಮೇವ ಚ ನ ವಿಮುಂಚತಿ ದುರ್ಮೇಧಾಃ ಧೃತಿಃ ಸಾ ಪಾರ್ಥ ತಾಮಸೀ. ಸಾತ್ವಿಕ ರಾಜಸ ತಾಮಸವಾದ ಧೃತಿ ಧೈರ್ಯ. ಯಾವ ರೀತಿಯ ಧೈರ್ಯ? ಆರಂಭ ಮಾಡಿದ ಕೆಲಸವನ್ನು ಕೊನೆಗೊಳಿಸುತ್ತೇನೆ ಎಂಬ ಧೈರ್ಯ ಧೃತಿ ಅಂತಂದ್ರೆ. ಧೃತಿ ಉತ್ಸಾಹ ಸಮನ್ವಿತ ಸಾತ್ವಿಕದಲ್ಲಿ ಬಂತಲ್ಲ, ಅಲ್ಲಿ ಕೂಡ ಏನು ಧೃತಿ ಅಂದರೆ ಧೈರ್ಯ. ಏನು? ಆರಂಭ ಮಾಡಿದ ಕೆಲಸವನ್ನು ಕೊನೆಗೊಳಿಸುತ್ತೇನೆ ಎಂಬ ಧೈರ್ಯ, ಜೊತೆಯಲ್ಲಿ ಕೆಲಸ ಮಾಡಲಿಕ್ಕೆ ಬೇಕಾಗಿರತಕ್ಕಂತಹ ಉತ್ಸಾಹ ಅಂತ ತಾನೆ. ಅದೇ ರೀತಿಯಲ್ಲಿ ಪ್ರಕೃತ ಈಗ ಆ ಧೃತಿ ಮೂರು ರೀತಿಯಾಗಿ ಉಂಟು ಅಂತ ಹೇಳುವಾಗ ಕೊನೆಯ ತಾಮಸ ಧೃತಿ ಹೇಗೆ ಅಂತಂದ್ರೆ ಆರಂಭ ಮಾಡಿದ ಕೆಲಸವನ್ನು ಕೊನೆಗೊಳಿಸುತ್ತೇನೆ ಅನ್ನತಕ್ಕಂಥ ಧೈರ್ಯ ಇದೆ ಅವನಿಗೆ. ಭಗವಂತನಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಆರಂಭ ಮಾಡಿದ ಕೆಲಸವನ್ನು ಕೊನೆಗೊಳಿಸುತ್ತೇನೆ ಎನ್ನುವ ಧೈರ್ಯದಿಂದ ತ್ರಿಕರಣದಿಂದ ಮಾಡುವ ಕೆಲಸಗಳನ್ನು ಕೊನೆಗೊಳಿಸ್ತಾನಲ್ಲ, ಹಿನ್ನೆಲೆಯಾಗಿ ಅದೊಂದು ಧೈರ್ಯ ಉಂಟಲ್ಲ. ಭಗವಂತನ ಅನುಗ್ರಹ ಎನಗಿದೆ, ಆದ್ದರಿಂದ ಆರಂಭ ಮಾಡಿದ ಕೆಲಸವನ್ನು ಕೊನೆಗೊಳಿಸುತ್ತೇನೆ ಅನ್ನತಕ್ಕಂಥ ಒಂದು ಧೈರ್ಯ ಉಂಟಲ್ಲ. ತತ್ಪೂರ್ವಕವಾಗಿ ತ್ರಿಕರಣದಲ್ಲಿ ಮಾಡತಕ್ಕಂತಹ ಕೆಲಸವನ್ನು ಕೊನೆಗೊಳಿಸ್ತಾನಲ್ಲ, ಸಾತ್ವಿಕ. ಇದೇ ಕರ್ಮದಲ್ಲಿ ಫಲವನ್ನು ಆಶಿಸಿಕೊಂಡು ಭಗವಂತನಲ್ಲಿ ಭಾರ ಹಾಕಿದ್ದಾನೆ, ಭಗವಂತನಲ್ಲಿ ಭಕ್ತಿ ಉಳ್ಳವನಾಗಿದ್ದಾನೆ. ಆರಂಭ ಮಾಡಿದ ಕೆಲಸವನ್ನು ಕೊನೆಗೊಳಿಸ್ತೇನೆ ಎನ್ನತಕ್ಕಂತಹ ಆ ಅನುಸಂಧಾನದಲ್ಲಿ ದೇವರ ಪಾತ್ರವನ್ನು ಸೇರಿಸಿಕೊಂಡಿದ್ದಾನೆ. ಮೊದಲನವನು ಅಷ್ಟೇ, ಎರಡನೇವನು ಅಷ್ಟೇ. ಆದರೆ
ಮೊದಲನೇವನು ಫಲದ ಆಸೆ ಇಲ್ಲದವ, ಎರಡನೇವ ಫಲದ ಆಸೆ ಉಳ್ಳವ. ಫಲದ ಆಸೆಯಿಂದ ಕೂಡಿದ ಆ ಧೈರ್ಯ ಉಂಟಲ್ಲ, ಆರಂಭ ಮಾಡಿದ ಕೆಲಸವನ್ನು ಖಂಡಿತ ಕೊನೆಗೊಳಿಸ್ತೇನೆ, 18 ದಿವಸ ಉಪನ್ಯಾಸ ಮಾಡಿಯೇ ಸಿದ್ಧ, ಉಪನ್ಯಾಸವನ್ನು ಖಂಡಿತ ನಾನು ಮುಗಿಸ್ತೇನೆ ಅಂತ ಏನೊಂದು ಒಳಗಿನಿಂದ ಧೈರ್ಯ ಇರುತ್ತಲ್ಲ. ಜೊತೆಯಲ್ಲಿ ಫಲದ ಆಸೆ ಇತ್ತು, ನನಗೆ ಮಾತ್ರ ಅಲ್ಲ ನಿಮಗೂ ಕೂಡ. 18 ದಿವಸ ಉಪನ್ಯಾಸ ಕೇಳಿಯೇ ಸಿದ್ಧ, ನಾನು ಆರಂಭದಿಂದ ಕೊನೆಯ ತನಕ ಬಂದೇ ಬರ್ತೇನೆ, ದೇವರ ಅನುಗ್ರಹದಿಂದಾಗಿ ಖಂಡಿತ ಆಗುತ್ತೆ ಅಂತ ಇಷ್ಟೇ. ಉಪನ್ಯಾಸ ಶ್ರವಣ ಮಾಡಬೇಕು, ಉಪನ್ಯಾಸ ಮಾಡಬೇಕು, ಅದರಿಂದ ಭಗವಂತ ಪ್ರೀತನಾಗಬೇಕು ಅಂತ ಇಷ್ಟೇ ಇಟ್ಟುಕೊಂಡು ಬಂದ್ರೆ ಆ ಧೈರ್ಯವೇ ಭೇಷ್. ಭಾರಿ ಧೈರ್ಯಪ್ಪ ಇವರಿಗೆ. ಏನ್ ಕಾಯಿಲೆ ಇಷ್ಟು ಇದ್ರೂ ಕೂಡ, ಹೇಳಲಿಕ್ಕೆ ಕೂಡದಿದ್ರು ಕೂಡ ನೋಡಿ 18 ದಿವಸ ಉಪನ್ಯಾಸ ಕೇಳಿಯೇ ಸಿದ್ಧ ಅಂತ ಹೇಳಿ ಬಂದಿದ್ದಾರೆ ನೋಡಿ, ಅಬ್ಬಾ ಅಂತೇಳಿ, ಅದು ಸಾತ್ವಿಕ ಧೈರ್ಯ ಅಂತಂದು. ಅದರಲ್ಲೇ ಜೊತೆಯಲ್ಲಿ ಫಲದಾಸೆ ಇಟ್ಟುಕೊಂಡು 18 ದಿವಸ ಉಪನ್ಯಾಸಕ್ಕೆ ಬಂದ್ರೆ ಭೇಷ್ ಅಂತ ಅಂತಾರೆ. ಮತ್ತೇನಂತಾರೆ, ಯಾಕೆ ಬರ್ತೀರ ಉಪನ್ಯಾಸಕ್ಕೆ ಅಂತಂದು ಕೇಳಿದ್ರೆ ಅಂತಾರೆ, ಸ್ವಾಮಿ ಅವರು ಹೊಗಳಬೇಕು, 18 ದಿವಸ ಉಪನ್ಯಾಸಕ್ಕೆ ಹೋಗಿದ್ದಾರಪ್ಪ ಇವರು, ಭೇಷ್, ಏನು ಕಾಯಿಲೆ ಇದ್ರು ಕೂಡ ಬಂದಿದ್ದಾರಪ್ಪ, ಭೇಷ್ ಅಂತ ಇನ್ನೊಬ್ಬ ಹೇಳಬೇಕು. ಅದಕ್ಕೋಸ್ಕರ ಬಂದದ್ದು ರಾಜಸವಾಗಿರತಕ್ಕಂತಹ ಧೃತಿ. ತಾಮಸವಾದ ಧೃತಿ ಅಂತಂದ್ರೆ ಆರಂಭ ಮಾಡಿದ ಕೆಲಸವನ್ನು ಕೊನೆಗೊಳಿಸಬೇಕು ಎನ್ನತಕ್ಕಂತಹ ಇಚ್ಛೆ ಇದೆ. ಆದರೆ ಜೊತೆಯಲ್ಲಿ ಸ್ವಪ್ನ, ಯಾರು ಇಂತಹ ಧೈರ್ಯ ಉಳ್ಳವನಾಗಿ ಸ್ವಪ್ನಾದಿಗಳನ್ನು ಬಿಡುವುದಿಲ್ಲವೋ ಅಂತಹ ಧೈರ್ಯಕ್ಕೆ ತಾಮಸ ಧೈರ್ಯ ಅಂತ ಹೆಸರು. ಭಾರೀ ನಿದ್ರೆ ನಿದ್ರೆ ನಿದ್ರೆ, ಏನ್ ಮಾಡಿದ್ರು ಕೆಲಸ ಆರಂಭ ಮಾಡಿದ್ದಾನೆ, ಕೊನೆಗೊಳಿಸಬೇಕೆನ್ನತಕ್ಕಂಥ ಛಲನೂ ಉಂಟು. ಕೆಲಸ ಶುರು ಮಾಡಿದ ಮಧ್ಯ ಪಾರಾಯಣ, ಪುಸ್ತಕ ಓದುವುದು ಅಂತ ಅರ್ಥ ಪಾರಾಯಣ ಅಂತಂದ್ರೆ. ಸಹಸ್ರನಾಮ ಪುಸ್ತಕ ಓದುವುದಕ್ಕೆ, ದೇವರಿಗೆ ಸಂಬಂಧಪಟ್ಟ ಪುಸ್ತಕವನ್ನು ಓದುವುದಕ್ಕೆ ಪಾರಾಯಣ ಅಂತ ಹೆಸರು, ಬಾಕಿದ್ದಕ್ಕೆ ಓದೋದು ಅಂತ ಹೆಸರು. ದೇವರಿಗೆ ಸಂಬಂಧಪಟ್ಟ ಪುಸ್ತಕ ಲಲಿತಾ ಸಹಸ್ರನಾಮನೋ, ವಿಷ್ಣು ಸಹಸ್ರನಾಮನೋ, ಲಕ್ಷ್ಮೀ ಶೋಭಾನನೋ, ಇದೇನೋ ಪುಸ್ತಕಗಳನ್ನು ತೆಗೆದುಕೊಂಡು ಏನ್ರಿ ಇವತ್ತು ಓದಿ ಮುಗಿಸ್ಬೇಕು ಅಂತ ಹೇಳಿ ಕೂರ್ತೇವಲ್ಲ, ಕೂತಲ್ಲೇ ಶುರುವಾಯಿತು, ಇನ್ನೂ ಪುಸ್ತಕ ಬಿಡಿಸಲಿಲ್ಲ. ಸರಿ, ಏನೋ ಪುಸ್ತಕ ಬಿಡಿಸಿದಪ್ಪ, ಸ್ವಲ್ಪ ಓದಿದ ಕೂಡಲೇ ಅಲ್ಲೇ ಅಕ್ಷರ ಎರಡೆರಡಾಗಿ ಕಾಣಲಿಕ್ಕೆ ಶುರುವಾಯಿತು. ಏನ್ ಮಾಡ್ತಾನೆ, ಪುಸ್ತಕ ಮುಚ್ಚಿಟ್ಟ ಮಲಗಿದ. ಏಳುವಾಗ ಮರುದಿವಸ ಬೆಳಿಗ್ಗೆ. ನೀವು ಸ್ವಾಮಿಗಳು ಏನೋ ಉಪನ್ಯಾಸ ಮಧ್ಯದಲ್ಲಿ ತಮಾಷೆ ಮಾಡ್ತಾರೆ ಅಂತ ಹೇಳಬೇಡಿ. ನನ್ನಲ್ಲಿ ಒಬ್ಬ ಇದ್ದಾನೆ, ನನ್ನ ಶಿಷ್ಯ. ಇನ್ನು ಅವನಿಗೆ ನಾನೇ ನಿದ್ದೆ ಕೊಟ್ಟದ್ದು ಅಂತ ಭಾವಿಸಬೇಡಿ, ಅವನೇ ತಂದದ್ದು ಬರುವಾಗ. ಎಂತವ ಅಂತಂದ್ರೆ ನಿದ್ರೆ ನಿದ್ರೆ ನಿದ್ರೆ, ಸ್ವಲ್ಪ ಸಮಯ ಸಿಕ್ಕಿದ್ರು ಸಾಕು, ಅಲ್ಲೇ ತೂಕಡಿಸಲಿಕ್ಕೆ ಶುರು ಮಾಡಿದ. ಕೆಲವರು ನಿದ್ರೆ ಇಲ್ಲ 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 ಅಂತ ಒದ್ದಾಡ್ತಾರೆ, ನನಗೆ ತೋರುತ್ತೆ ಸ್ವಲ್ಪ ಇವನವರ ಬಳಿಯಲ್ಲಿ ಕೂಡಿಸಿದ್ರೆ ಸ್ವಲ್ಪ ಅವರಿಗೇನೋ ಸ್ವಲ್ಪ ಆದೀತೋ ಏನೋ ಅಂತ ನನಗೆ ತೋರು. ಎಷ್ಟು ನಿದ್ರೆ ಅಂತಂದ್ರೆ ಅವನದ್ದು. ಸ್ವಲ್ಪ ಇಲ್ಲಿ ಸಂಸ್ಕೃತ ಶಾಲೆಗೆ ಹೋಗುತ್ತಿದ್ದ, ಸ್ವಲ್ಪ ಸಮಯ ಅಲ್ಲಿ ದಕ್ಕಲಿಲ್ಲ, ಅಧ್ಯಾಪಕರಿಗೂ ದಕ್ಕಲಿಲ್ಲ. ನೀನು ಮಠಕ್ಕೆ ಲಾಯ್ಕು ಹೋಗು ಅಂತಂದ್ರು, ಮಠಕ್ಕೆ ಕಳಿಸಿಬಿಟ್ರು. ಬಂದ ನಮ್ಮ ಮಠಕ್ಕೆ. ಏನು, ಒಬ್ಬರದ್ದು ಒಂದು ಪಾಠ ಮುಗಿಯಿತು, ಒಂದು ಪಾಠ ಮುಗಿದು ಇನ್ನೊಂದು ಪಾಠ ಆರಂಭ ಆಗಬೇಕಲ್ಲ, ಮಧ್ಯದೊಳೊಂದು 2 ನಿಮಿಷ ಇರುತ್ತಲ್ಲ, ಒಂದು ಅವಕಾಶ, ಒಬ್ರು ಹೋಗಿ ಮತ್ತೊಬ್ರು ಬರುವ ತನಕ. ಆ 2 ನಿಮಿಷ ಇರುವಾಗ ಡೆಸ್ಕಿನ ಮೇಲೆ ತಲೆ ಇಟ್ಟ ಮಲಗಿದ. ಏನು ದೈವಾನುಗ್ರಹ ಗೊತ್ತೋ, ಗೊರಕೆ ಹೊಡಿಲಿಕ್ಕೆ ಶುರುವೇ ಮಾಡಿದ. ನಿದ್ರೆ ಶುರುವಾಯಿತು. ಸರಿ, 2ನೇ ಅಧ್ಯಾಪಕರು ಬಂದ್ರು, ತರಗತಿಗೆ ಬಂದ್ರು, ಪಾಠ ಶುರು ಮಾಡಿದ್ರು. ಇವ ಮಲಗಿಕೊಂಡಿದ್ದಾನೆ. ಪಕ್ಕದ ವಿದ್ಯಾರ್ಥಿ ಎಬ್ಬಿಸ್ಲಿಕ್ಕೆ ನೋಡಿದ. ಅಧ್ಯಾಪಕರಂದ್ರು, ಎಬ್ಬಿಸ್ಬೇಡ, ಎಷ್ಟು ಮಲಗುತ್ತಾನೆ ನೋಡೋಣ ಅಂತಂದ್ರು. ಮಲಗಿದ. ಇವರು ಪಾಠ ಮುಗಿಸಿ ಹೋದ್ರು. ಮತ್ತೊಂದು 2ನೇ ಪಾಠ ಮುಗಿದು 3ನೇ ಪಾಠಕ್ಕಾಗುವಾಗ ಎಚ್ಚರಿಕೆ ಆಯ್ತು. ಎಚ್ಚರಿಕೆಯಾಗಿ ಪುಣ್ಯಾತ್ಮ ಕೇಳಿದ್ದು, 2ನೇ ಮಾಸ್ಟರ್ ಬರಲೇ ಇಲ್ವಾ ಅಂತ. ಈಗಲೂ ಇದ್ದಾನೆ, ನನ್ನ ಜೊತೆಗೆ ಈಗಲೂ ಇದ್ದಾನೆ. ಹಾಗಂತ ಏನು, ಆರಂಭ ಮಾಡಿದ ಕೆಲಸವನ್ನು ಕೊನೆಗೊಳಿಸಬೇಕೆನ್ನತಕ್ಕಂಥ ಛಲ ಉಂಟವನಿಗೆ. ನಾನಂತೂ ಶಾಲೆಗೆ ಹೋಗಲಿಕ್ಕೆ ಶುರು ಮಾಡಿದ್ದೇನೆ, ಅಂತೂ ಈ ವರ್ಷ ಇದೊಂದು ತರಗತಿಯನ್ನು ಖಂಡಿತ ಮಧ್ಯದಲ್ಲಿ ಅವನಿಗೆ ಅಧ್ಯಾಪಕರು ಹೇಳಿದ್ರಂತೆ, ಪ್ರಾಂಶುಪಾಲರು, ಹೋಗು ನೀನು ಇಲ್ಲಿಂದ, ಬೇಡವೇ ಬೇಡ, ಮಠಕ್ಕೆ ಹೋಗು ಅಂತ ಅಂದುಬಿಟ್ರಂತೆ. ಅದಕ್ಕಂದಂತೆ, ಸರ್ ಇದೊಂದು ವರ್ಷ ಇಟ್ಟುಕೊಳ್ಳಿ ಅಂತಂದಂತೆ. ಸರಿ ಆಯ್ತು, ಕೂತ್ಕೊ ಅಂತ ಕೂತ್ಕೊಳ್ಳಿಸಿದ್ರು. ಹಾಗಾದ್ರೆ ಆರಂಭ ಮಾಡಿದ ಕೆಲಸವನ್ನು ಕೊನೆಗೊಳಿಸಬೇಕೆನ್ನತಕ್ಕಂತಹ ಛಲ, ಅದೊಂದು ತರಗತಿಯನ್ನು ಮುಗಿಸ್ಬೇಕೆನ್ನತಕ್ಕಂತಹ ಛಲ ಅವನಿಗಿತ್ತು. ಆದ್ರೆ ನಿದ್ರೆ ಬಿಡ್ಲಿಕ್ಕೆ ತಯಾರಿರಲಿಲ್ಲ ಅವ. ಯಹ ನಿದ್ರಾಂ ನ ಮುಂಚತಿ, ಒಳಗಿನಿಂದ ಧೈರ್ಯ ಉಂಟು, ಆರಂಭ ಮಾಡಿದ ಕೆಲಸವನ್ನು ಕೊನೆಗೊಳಿಸಬೇಕು ಅಂತ ಧೈರ್ಯ ಉಂಟು, ಆದ್ರೆ ನಿದ್ರೆ ಬಿಡ್ಲಿಕ್ಕೆ ಮಾತ್ರ ತಯಾರಿಲ್ಲ. ಆರಂಭದಿಂದ ಕೊನೆಯ ತನಕ ಉಪನ್ಯಾಸಕ್ಕೆ ಕೂತ್ಕೊಳ್ಳೇಬೇಕು ಅಂತ ಸಂಕಲ್ಪ ಮಾಡಿ ಬಂದು ಕೂತಿರ್ತೇವೆ, ಆದ್ರೆ ನಿದ್ರೆ ಬಿಡ್ಲಿಕ್ಕೆ ತಯಾರಿಲ್ಲ.
ಆರಂಭದಿಂದ ಕೊನೆಯ ತನಕನೂ ತೂಕಡಿಸಿದ್ದೆ. ಆವಾಗ ಏನಂತೇವೆ, ಭೇಷ್, ನಿದ್ರೆ ಬಂದರೂ ಕೂಡ ಉಪನ್ಯಾಸ ಕೇಳುವುದು ಬಿಟ್ಟಿಲ್ಲ ಅಂದೆವು. ಇದು ಯಾವ ಧೈರ್ಯ ಗೊತ್ತಾ ಅರ್ಜುನ? ಇಂತಹ ಧೈರ್ಯವನ್ನೇ ತಾಮಸ ಧೈರ್ಯ ಅಂತ ಕರೀತಾರೆ. ಯಹ ನಿದ್ರಾಂ ದುರ್ಮೇಧಾಹ ಅಂತವರನ್ನು ಕೃಷ್ಣ ದುರ್ಮೇಧ ಏನಂತ ಬೇರೆ ಯಾರಿಗೂ ಅಂತ ಶಬ್ದ ಪ್ರಯೋಗ ಮಾಡಲಿಲ್ಲ. ರಾಜಸನಿಗೂ ಶಬ್ದ ಪ್ರಯೋಗ ಮಾಡಿಲ್ಲ, ಸಾತ್ವಿಕನಿಗೆ ಏನೋ ಒಳ್ಳೆ ಶಬ್ದ ಪ್ರಯೋಗ ಮಾಡಲಿಲ್ಲ. ಇವನಿಗೆ ಮಾತ್ರ ನ ವಿಮುಂಚತಿ ದುರ್ಮೇಧ ಧೃತಿ ಸಾ ಪಾರ್ಥ ತಾಮಸಿ. ಅಂತಹ ಧೈರ್ಯವನ್ನೇ, ಒಳಗಿನಿಂದ ಭಯ ಇರುತ್ತೆ, ಒಳಗಿನಿಂದ ಶೋಕ ಇರುತ್ತೆ, ಒಳಗಿನಿಂದ ಮದ ಇರುತ್ತೆ, ಒಳಗಿನಿಂದ ವಿಷಾದ ಇರುತ್ತೆ. ಆದ್ರೂ ಮತ್ತೊಂದು ಕಡೆಯಲ್ಲಿ ಇದನ್ನು ಈ ಕೆಲಸ ಕೊನೆಗೊಳಿಸಿಯೇ ಸಿದ್ಧ ಎನ್ನತಕ್ಕಂಥ ಛಲನೂ ಇರುತ್ತೆ. ಬೇಡ ಯುದ್ಧ ದುರ್ಯೋಧನ, ನಿನ್ನಿಂದ ಆಗುವುದಿಲ್ಲ. ಯಾರು ಹೇಳಿದ್ದು? ಭೀಷ್ಮಾಚಾರ್ಯರು. ಯಾವಾಗ ಹೇಳಿದ್ದು? 10ನೇ ದಿವಸ ಶರಮಂಚದಲ್ಲಿ ಮಲಗಿದಾಗ. ನಿನ್ನಿಂದ ಬೇಯುವುದಿಲ್ಲ ಬೇಳೆ. ಅದು ಕೃಷ್ಣ ಅಂತಂದ್ರೆ ಸ್ವಯಂ ನಾರಾಯಣ ಭೂಮಿಗೆ ಇಳ್ಕೊಂಡು ಬಂದದ್ದು. ಪಾಂಡವರು ಅಂತಂದ್ರೆ ದೇವತೆಗಳು, ಅವರು ಭೂಮಿಗೆ ಇಳ್ಕೊಂಡು ಬಂದದ್ದೇ ದುಷ್ಟ ನಿಗ್ರಹಕ್ಕೋಸ್ಕರ. ಅದರಿಂದ ಸುಮ್ಮನೆ ಯಾಕೆ ದೇವರು ಮತ್ತೆ ಭಕ್ತರನ್ನು ಎದುರು ಹಾಕೊಳ್ತೀಯಾ ಅಂತಂದದ್ದಕ್ಕೆ ಗೋಯಿಂದ ಅಂದ ಮೆಲ್ಲ ಕಾಲ್ಕಿತ್ತ. ಇನ್ನೂ ನಿಂತ್ರೆ ನನ್ನ ತಲೆ ಹಾಳು ಮಾಡ್ತಾರೆ ಭೀಷ್ಮರು ಅಂತಂದ, ಮೆಲ್ಲ ಜಾರಿದ. ಒಳಗಿನಿಂದ ಅಹಂಕಾರ ಬಿಟ್ಟಿಲ್ಲ. ಆದರೂ ಕೂಡ ನಾನು ಹಿಡಿದಂತ ಕೆಲಸವನ್ನು ಕೊನೆಗೊಳಿಸುವುದು ಖಂಡಿತ ಅನ್ನತಕ್ಕಂಥ ಛಲ ದುರ್ಯೋಧನನಲ್ಲಿತ್ತು. ಯತ್ ಪ್ರಯುಕ್ತ ಬಂದ ಛಲ, ಮದದಿಂದಾಗಿ ಬಂದ ಛಲ. ಯಾರದು? ನನ್ನಕ್ಕಿಂತ ಬಲಿಷ್ಠರು ಯಾರು ಎನ್ನತಕ್ಕಂಥದ್ದು ಅಹಂಕಾರ ತಲೆಗೆ ಹೋದದ್ದಕ್ಕೆ ಆರಂಭ ಮಾಡಿರತಕ್ಕಂತಹ ಕೆಲಸವನ್ನು ಕೊನೆಗೊಳಿಸ್ತೇನೆ ಅಂತ ಛಲ ಹಿಡ್ದ ಅಲ್ವೋ, ಅದೊಂದು ಕೆಚ್ಚು ಬಂತಲ್ಲ ದುರ್ಯೋಧನಿಗೆ. ಆ ಕೆಚ್ಚು ತಾಮಸ ಕೆಚ್ಚು. ಏನೋ ಒಂದು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಮಗೆ ತಿಳಿಯದೆ ಎಷ್ಟೋ ಸಂದರ್ಭದಲ್ಲಿ ನಾನು ಸತ್ರು ಅಡ್ಡಿ ಇಲ್ಲ, ಅವನನ್ನು ಕೊಲ್ಲದೆ ಬಿಡೋಲ್ಲ ಅಂತ ನಮ್ಮಲ್ಲಿ ಒಂದು ಛಲ ಇರುತ್ತೆ. ಆವಾಗ ಏನ್ ಮಾಡ್ತಾರೆ ಬೇರೆಯವರು, ಬೇಡಪ್ಪ ಹಾಗೆಲ್ಲ ಮಾಡಬೇಡ, ನಿನ್ನಿಂದ ಆಗ್ಲಿಕ್ಕಿಲ್ಲ ಅಂತ ಹೇಳಿದಾಗ ಹಿಂದೇಟು ಹಾಕಿದ ಒಳ್ಳೆಯವ. ಏನಾದ್ರೂ ಅಡ್ಡಿ ಇಲ್ಲ ಅಂತ ಒಳಗಿನಿಂದ ಭಯ. ಧೃತರಾಷ್ಟ್ರ ಒಳಗಿನಿಂದ ಭಯ 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 ಹೇಳ್ತಾ ಇದ್ದ, ಸದಾಕಾಲ ಹೇಳ್ತಾ ಇದ್ದ ವಿದುರನ ಹತ್ರ, ಮಹಾರಾಯ ನಾನು ಭೀಮಸೇನಿಗೆ ಹೆದರೋಲ್ಲ, ನಾನು ಧರ್ಮರಾಜನಿಗೆ ಹೆದರೋದು ಅಂತ ಧೃತರಾಷ್ಟ್ರ ಹೇಳ್ತಾ ಇದ್ದ ಆವಾಗ. ಯಾಕೆ? ಭೀಮಸೇನನ ಕೈ 2 ಮೊಳ, ಧರ್ಮರಾಜನ ಕೈ ಗೊತ್ತಿಲ್ಲ ಎಷ್ಟು ಮೊಳ ಉದ್ದ ಅಂತ ಗೊತ್ತಿಲ್ಲ ಅಂತ. ಏನರ್ಥ? ಭೀಮಸೇನನ ಅಲ್ಲೇ ಸಿಟ್ಟು ಬಂತು ಭೀಮನಿಗೆ, ಅಲ್ಲೇ ಪಟ್ಟ ಅಂದ. ಅವನ 2 ಮೊಳ ಕೈಗಳು ಯಾರು ಸಿಗ್ತಾರೆ ಅವರು ಅಪ್ಪಚ್ಚು, ಆಚರಿದ್ದವರು ಬದುಕಿದ್ರು. ಧರ್ಮರಾಜ ಹಾಗಲ್ಲ, ಅವ ಎಲ್ಲಿರ್ತಾನೋ ಅಲ್ಲೇ ಧರ್ಮರಾಜನಿಗೆ ಯಾರಾದ್ರೂ ಅನ್ಯಾಯ ಮಾಡಿದಾಗ, ಈ ಅನ್ಯಾಯ ಮಾಡಿದ ಧರ್ಮರಾಜನಿಗೆ ಗೊತ್ತಾಯಿತು ಅಂದ್ರೆ ಧರ್ಮರಾಜ ನಿಂತಲ್ಲೇ ಅಯ್ಯೋ ನನಗೆ ಅನ್ಯಾಯ ಮಾಡಿದ್ರ ಅಂತ ಅವರ ಬಗ್ಗೆ ಸ್ವಲ್ಪ ನೊಂದುಕೊಂಡ್ರೂ ಸಾಕು, ಆ ಅನ್ಯಾಯ ಮಾಡಿದ ವ್ಯಕ್ತಿ ಎಲ್ಲೇ ಇರಲಿ ಅವ ಹಾಳಾಗುತ್ತಾನೆ. ಇದು ಇಷ್ಟು ಧೃತರಾಷ್ಟ್ರನಿಗೆ ಗೊತ್ತು. ಆದ್ರೂ ಒಳಗಿನಿಂದ ವಿಷಾದ ಉಂಟು, ಮನೋ ದೌರ್ಬಲ್ಯ ಉಂಟು, ಭಯ ಉಂಟು, ಶೋಕ ಉಂಟು, ನನ್ನ ಮಕ್ಕಳು ಸಾಯ್ತಾರೆ ಅನ್ನತಕ್ಕಂತಹ ಶೋಕ ಒಳಗಿನಿಂದ ಉಂಟು. ಆದರೂ ಕೂಡ ಪಾಂಡವರಿಗೆ ರಾಜ್ಯ ಕೊಡುವುದಿಲ್ಲ. ಇದೊಂದು ಛಲ, ಇದೊಂದು ಧೃತಿ. ಯಾರ ಧೃತಿ? ಇದು ಧೃತರಾಷ್ಟ್ರನ ಧೃತಿ. ಎಂತಹ ಧೃತಿ? ತಾಮಸ ಧೃತಿ. ಹಾಗಾದ್ರೆ ಅರ್ಜುನ, ಯಾರು ಭಯಂ ಶೋಕಂ, ಇದು ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಇದ್ದೇ ಇರುತ್ತೆ ನಮಗೆ. ಹಾಗಾದ್ರೆ ಭಯಂ ಶೋಕಂ ನಿದ್ರಾಂ, ನಿದ್ರೆ ಮಾಡಬಾರ್ದು ಅಂತ ಹೇಳಲಿಲ್ಲ, ಅತಿಯಾದ ನಿದ್ರೆ ಮಾಡಬೇಡ. ಆ ಕೆಲಸವನ್ನು ಅರ್ಧದಲ್ಲಿ ಅಲ್ಲೇ ಬಿಟ್ಟು ಇಡೀ ದಿವಸ ಮಲಗುವುದು ಅಂತ ಮಾಡಬೇಡ. ಆಚಾರ್ಯ ಮಧ್ವರು ನಿದ್ರೆಗೂ ಅನುಮತಿ ಕೊಟ್ಟರು. ಯದ್ಯಪಿ ಆಚಾರ್ಯ ಮಧ್ವರು ಎಂದೂ ಕೂಡ ಮಲಗು ಅಂತ ಹೇಳಿದವರಲ್ಲ, ಊಟ ಮಾಡು ಅಂತ ಹೇಳಿದವರಲ್ಲ. ಯಾಕೆ? ಮಲಗು ಊಟ ಮಾಡು ಅಂತ ಹೇಳದೇನೆ ಇಷ್ಟು ತಿಂಬುತ್ತೇವೆ, ಇಷ್ಟು ಮಲಗುತ್ತೇವೆ. ಇನ್ನು ಗ್ರಹಚಾರ ಊಟ ಮಾಡು ಮಲಗು ಅಂತ ಹೇಳಿಬಿಟ್ರೆ ಕೇಳಬೇಕಾ ನಮ್ಮನ್ನು? ಎಲ್ಲ ಹೋದಲ್ಲಿ ಕೂತಲ್ಲಿ ನಿಂತಲ್ಲಿ ಎಲ್ಲ ನಿದ್ದೆನೆ ಮಾಡ್ತೇವೆ. ಕೇಳಿದ್ರೆ ಮಧ್ವಾಚಾರ್ಯ ಹೇಳಿದ್ದಾರೆ ಅಂತೇವೆ ಪುನಃ. ಅದಕ್ಕೆ ಮಧ್ವರು ನಿದ್ರೆ ಬಗ್ಗೆನೂ ಹೇಳಿಲ್ಲ. ಯಾವುದು ರಾಗತ ಪ್ರಾಪ್ತವೋ ಅದಕ್ಕೆ ವಿಧಿ ಇಲ್ಲ. ಯಾವುದು ನಾವೇ ಬೇಕು ಅಂತ ಮಾಡಿಕೊಂಡು ಹೋಗ್ತೇವೋ ಅದಕ್ಕೆ ಶಾಸ್ತ್ರ ವಿಧಾನ ಮಾಡೋಲ್ಲ. ಆದ್ರೂ ಮಧ್ವರು ಮಲಗು ಅಂತಂದ್ರು. ಯಾವಾಗ? ಅತ್ಯಶಕ್ಯೇತು ನಿದ್ರಾಯಂ ಪುನರೇವ ಸಮಭ್ಯಸೇತು ಅಂತ ಮಧ್ವರದ್ದೊಂದು ಮಾತು. ಓದ್ಲಿಕ್ಕೆ ಶುರು ಮಾಡಿದ್ಯಾ, ಅಧ್ಯಯನ ಮಾಡ್ತಾ ಇದ್ಯಾ, ಪಾರಾಯಣ ಮಾಡ್ತಾ ಇದ್ಯಾ, ನಿದ್ರೆ ತಡೀಲಿಕ್ಕೆ ಆಗಲಿಲ್ವೋ, ಪುಸ್ತಕ ಮಡಚು, ಒಂಚೂರು ಅಲ್ಲೇ ಮಲಗು. ನಿದ್ದೆ ಬಂದಾಗ ಮಲಗಿದ್ರೆ ಒಂದು 5 ನಿಮಿಷದಲ್ಲಿ ಹೇಳ್ತೇನೆ ಅಂತ ಸಂಕಲ್ಪ ಮಾಡಿಕೊಂಡು ಮಲಗು. 5 ನಿಮಿಷದಲ್ಲಿ ಎಚ್ಚರಿಕೆ ಆಗುತ್ತೆ, ಫ್ರೆಶ್ ಆಗಿ ಮತ್ತೆ ಮುಂದೆ ಓದ್ಲಿಕ್ಕೆ ಶುರು ಮಾಡು. ಹೇಳಿದ್ದಾರೆ, ವಿಧಿ ಮಾಡಿದ್ದಾರೆ. ನಿದ್ದೆ ಬಂತು, ಮಧ್ವಾಚಾರ್ಯ ಮಲಗಲಿಕ್ಕೆ ಹೇಳಿದ್ದಾರೆ ಅಂತ ಪುಸ್ತಕ ಮಡಚಿಟ್ಟ, ಮಲಗಿದ. ಯಾರು ಈ ರೀತಿಯಾದ ಅತಿಯಾದ ನಿದ್ರೆಯನ್ನು ಬಿಡುವುದಿಲ್ಲವೋ
ಮತ್ತೆ ಇವತ್ತು ಮಾಡಬೇಕಾಗಿರತ್ತ ಕರ್ಮದ ಸಮಾಪ್ತಿ ನಾಳೆಯೋ ನಾಡ್ದೋ ಯಾರಿಗ್ ಗೊತ್ತು. ಇಂತಹ ಧೃತಿ ಉಂಟಲ್ಲ. ಯದ್ಯಪಿ ಆರಂಭ ಮಾಡಿದ ಕೆಲಸವನ್ನು ಕೊನೆಗೊಳಿಸಿದ್ದಾನೆ ಹೌದು, ಯಾವಾಗಲೂ ಯಾರಿಗ್ ಗೊತ್ತು. ಇಂತಹ ಧೃತಿ ತಾಮಸಿ. ಆದ್ರಿಂದ ಇಂತಹ ಧೈರ್ಯ ನಮಗೆ ಬೇಡ. ಇವತ್ತು ಆರಂಭ ಮಾಡಿದ ಕೆಲಸವನ್ನು ಇವತ್ತೇ ಕೊನೆಗೊಳಿಸಬೇಕು. ನಿದ್ರಾದಿಗಳನ್ನು ಬಿಟ್ಟು ಭಯಕ್ರೋಧಾದಿಗಳನ್ನು ಬದಿಗಿಟ್ಟು ಅಂತ ಉಪದೇಶ ಮಾಡ್ತಾ ಸುಖಂತು ಇದಾನೀಂ ತ್ರಿವಿಧಂ ಶೃಣು. ಎಲ್ಲ ಮೂರು ಹೇಳ್ತಾ ಬಂದು ಇನ್ನು ನಾವು ಏನು ದೈನಂದಿನ ಜೀವನದಲ್ಲಿ ಸುಖವನ್ನು ಅನುಭವಿಸ್ತೇವಲ್ಲ, ಆ ಸುಖದಲ್ಲಿಯೂ ಕೂಡ ತ್ರೈವಿಧ್ಯ ಇದೆ. ಸುಖವೂ ಕೂಡ 3 ರೀತಿ ಇದೆ ಅರ್ಜುನ. ಯದ್ಯಪಿ ಸುಖ ಏನು ಗೊತ್ತಾ, ಬೇಕು 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 ಅಂತ ನಾವು ಆಶಿಸ್ತಾ ಇರುವವರು, ಆ ಸುಖದಿಂದ ಏನು ಅಂತಂದು ಬಿಟ್ರೆ ದುಃಖ ಅಂತಂ ನಿಗಚ್ಚತಿ. ಸುಖ ಬಂತು ಅಂದ್ರೆ ಏನಾಗುತ್ತೆ, ದುಃಖ ಹೋಗುತ್ತೆ. ಅಂದ್ರೆ ದುಃಖ ಪರಿಹಾರ ಆಗಬೇಕು, ನನಗೆ ಸದಾಕಾಲ ಸುಖ ಸಿಗಬೇಕು ಅಂತ ಸುಖದಲ್ಲೇ ಅಭ್ಯಾಸಾತ್ ಯಹ ಪುನಃ ಪುನಃ ರಮತೆ ತತ್ ಸುಖಂ ತ್ರಿವಿಧಂ. ಸುಖದಿಂದ ಏನಾಗಬೇಕು, ದುಃಖ ಹೋಗಬೇಕು. ಸುಖ ಬರುವುದಕ್ಕೋಸ್ಕರ ತುಂಬಾ ಪ್ರಯತ್ನ ಮಾಡುತ್ತೇವೆ. ಸುಖ ತಂದುಕೊಳ್ಳುವುದಂದ್ರೆ ಏನರ್ಥ ಗೊತ್ತಾ? ನಮಗೆ ಸುಖವನ್ನು ಮಾಡಿಕೊಳ್ಳುವುದಂದ್ರೆ ಲೌಕಿಕ ಸುಖ ಉಂಟಲ್ಲ, ಸುಖವನ್ನು ಮಾಡಿಕೊಳ್ಳುವುದಂದ್ರೆ ಏನರ್ಥ ಗೊತ್ತಾ? ಇನ್ನೊಂದು ದುಃಖವನ್ನು ತಂದುಕೊಳ್ಳುವುದು ಅಂತ ಅರ್ಥ. ಈ ದುಃಖವನ್ನು ಹೋಗಲಾಡಿಸುವುದು ಅಂದ್ರೆ ಇನ್ನೊಂದು ದುಃಖವನ್ನು ತಂದುಕೊಳ್ಳುವುದು ಅಂತ ಅರ್ಥ. ಒಂದು ಚಿಕ್ಕ ಉದಾಹರಣೆ ಗೊತ್ತಲ್ಲ ನಮಗೆಲ್ಲ, ನುಸಿ ಕಚ್ಚುತ್ತೆ ಅಲ್ವೋ, ರಾತ್ರಿ ಎಲ್ಲೋ ಮಲಗಲಿಕ್ಕೆ ಬಿಡೋಲ್ಲ. ಅದಕ್ಕೆ ಯಾರೋ ಹೇಳಿದ್ರಂತೆ, ಎಲ್ಲ ನುಸಿಗಳು ಮಲಗಿದ ಮೇಲೆ ಮಲಗು ಅಂತ. ನುಸಿ ಕಚ್ಚುತ್ತೆ. ಆ ನುಸಿ ಕಚ್ಚತಕ್ಕಂತಹ ದುಃಖವನ್ನು ಪರಿಹರಿಸಿಕೊಳ್ಬೇಕಲ್ಲ, ಸುಖದಿಂದ ಮಲಗಬೇಕಲ್ಲ. ಏನ್ ಮಾಡ್ತೇವೆ ಅದಕ್ಕೆ ಹೊಗೆ ಹಾಕ್ತೇವೆ, ಇಲ್ಲ ಫ್ಯಾನ್ ಹಾಕ್ತೇವೆ, ಇಲ್ಲ ಅದೊಂದು ಚಕ್ಕಲಿ ಉಂಟಲ್ಲ ಕಾಯಿಲ್ ಅಂತ ಹೇಳ್ತಿರಲ್ಲ, ಅದನ್ನು ಹಚ್ಚಿಡ್ತೇವೆ. ಏನು ಗೊತ್ತಾ, ಒಂದು ದುಃಖ ನುಸಿ ಕಚ್ಚುವ ದುಃಖ ಹೋಗಿ ಸುಖ ಬರಬೇಕು ಎನ್ನುವುದಕ್ಕೆ ಮಾಡಿಕೊಂಡದ್ದೇನು ಗೊತ್ತಾ, ಇನ್ನೊಂದು ದುಃಖವನ್ನು ತಂದುಕೊಂಡದ್ದು. ಆ ಹೊಗೆ ಕಣ್ಣಿಗೆ, ಕಿವಿಗೆ, ಮೂಗಿಗೆ, ಬಾಯಿಗೆ ಎಲ್ಲ ಹೊಗೆ ಹೋಗುವುದು. ಏನಾಯ್ತು, ನುಸಿದ್ದು ಒಂದು ಪೆಟ್ಟು ಹೋಯ್ತು, ಈ ಪೆಟ್ಟುಗಳು ಶುರುವಾಯಿತು. ಹೌದಲ್ಲ, ನಾವು ನಿತ್ಯ ಲೋಕದಲ್ಲಿ ಇದನ್ನೇ ಅನುಭವಿಸುವುದಲ್ವ. ಫ್ಯಾನ್ ಹಾಕ್ತೇವೆ, ಚಳಿ, ಅದು ಈ ನವೆಂಬರ್ ತಿಂಗಳಲ್ಲ, ಬೆಳಗಿನ ಜಾವ ಏಳುವಾಗ ಏನು ತಣ್ಣಗಿನ ಸಿಮ ಗಾಳಿ ಬೀಸ್ತಾ ಇರುತ್ತೆ, ನಮಗೆ ಫ್ಯಾನ್ ತಿರುಗುತ್ತಾ ಇರುತ್ತೆ. ಫ್ಯಾನ್ ನಿಲ್ಲಿಸಿದೆವೋ ನುಸಿ ಬಂತು. ಹಾಗಾದ್ರೆ ಏನರ್ಥ, ನುಸಿ ಕಚ್ಚುವ ದುಃಖ ಹೋಗಿ ನಮಗೆ ಸುಖ ಆಗಬೇಕು ಅಂತಂದ್ರೆ ಇನ್ನೊಂದು ಹಸಿವೆ ಹೋಗಿ ಊಟ ಮಾಡಿ ಸುಖ ಆಗಬೇಕು ಅಂತಾದ್ರೆ ಅಡಿಗೆ ಅನ್ನತಕ್ಕಂಥದ್ರಲ್ಲೇ ಇಳಿಯುವುದು. ಹಾಗಾದ್ರೆ ಲೋಕದಲ್ಲಿ ಇರತಕ್ಕಂಥ ಒಂದು ಸುಖವನ್ನು ಅನುಭವಿಸುವುದು ಅಂತಂದ್ರೆ ಇನ್ನೊಂದು ದುಃಖವನ್ನು ತಂದುಕೊಳ್ಳುವುದು ಅಂತ ಅರ್ಥ. ಆದ್ರೂ ಕೃಷ್ಣ ಅಂದ, ಏನು ನೀನು ಲೋಕದಲ್ಲಿ ಸುಖವನ್ನು ಅನುಭವಿಸ್ತೀಯೋ, ಯಾವ ಸುಖ ಬೇಕು 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 ಅಂತ ನೀನು ಸದಾಕಾಲ ಹಂಬಲಿಸ್ತೀಯೋ ಅರ್ಜುನ, ಆ ಸುಖ ತ್ರಿವಿಧಂ. ಏನ ದುಃಖಾಂತಂ ನಿಗಚ್ಚತಿ, ದುಃಖಸ್ಯ ಅಂತಂ ದುಃಖಸ್ಯ ನಾಶಂ. ಯಾವುದರಿಂದ ನೀನು ದುಃಖದ ನಾಶವನ್ನು ಹೊಂದುತ್ತೀಯೋ, ಯಾವುದನ್ನು ಬೇಕು 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 ಅಂತ ಸದಾ ಆಶಿಸ್ತೀಯೋ ಅಂತಹ ಸುಖ 3 ರೀತಿ ಉಂಟು. ಯಾವುದದು? ಮೊದಲನೇದ್ದು ಯಾವುದು? ಸಾತ್ವಿಕ ಸುಖ. ಯತ್ ಅಗ್ರೆ ವಿಷಮಿವ ಪರಿಣಾಮೆ ಅಮೃತೋಪಮಂ. ಅಗ್ರೆ ಮೊದಲು, ವಿಷಮಿವ ಮುಷದಂತೆ, ಪರಿಣಾಮೆ ಕೊನೆಗೆ, ಅಮೃತೋಪಮಂ ಅಮೃತದಂತೆ ಉಂಟು. ತತ್ ಸುಖಂ ಅರ್ಜುನ ಸಾತ್ವಿಕಂ ಪ್ರೋಕ್ತಂ ಆತ್ಮ ಬುದ್ಧಿ ಪ್ರಸಾದಜಂ. ಆತ್ಮ ಪ್ರಸಾದಜಂ, ಬುದ್ಧಿಯ ಪ್ರಸಾದದಿಂದ ಉಂಟಾದದ್ದು, ಆತ್ಮನ ಪ್ರಸನ್ನತೆಯಿಂದ ಉಂಟಾದದ್ದು ಆ ಸುಖ. ಆ ಸುಖವನ್ನು ಸಾತ್ವಿಕ ಸುಖ ಅಂತ ಕರೆದ್ರು. ಹೇಗಿರುತ್ತೆ? ಅಗ್ರೆ ವಿಷಮಿವ, ಆರಂಭದಲ್ಲಿ ವಿಷ, ಆರಂಭದಲ್ಲಿ ತುಂಬ ದುಃಖ. ಆದ್ರೂ ನಾವು ಆ ಕೆಲಸವನ್ನು ಬಿಡೋಲ್ಲ. ಆ ಕೆಲಸ ಮಾಡ್ತಾ 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 ಹೋದಾಗ ಕೊನೆಗೆ ನಮಗೆ ಸುಖ ಸಿಕ್ಕಿತಲ್ಲ, ಕೊನೆಗೆ ನೆಮ್ಮದಿ ಸಿಕ್ಕಿತಲ್ಲ, ಅದು ಸಾತ್ವಿಕ ನೆಮ್ಮದಿ. ಏನು ಬೇಕಿತ್ತು ದೇವತೆಗಳಿಗೆ, ಇಂದ್ರಾದಿಗಳಿಗೆ ಏನು ಬೇಕಿತ್ತು? ಹೋಗಿರತಕ್ಕಂತಹ ಸಿಂಹಾಸನ ಸಿಗಬೇಕಿತ್ತು.
ಇಂದ್ರನ ಸಂಪತ್ತೆಲ್ಲ ಹೋಗಿತ್ತಲ್ಲ, ದುರ್ವಾಸರ ಶಾಪದಿಂದ ಸಮಗ್ರ ಸಂಪತ್ತಿನಿಂದ ಇಂದ್ರ ಭ್ರಷ್ಟನಾಗಿದ್ದಲ್ವೋ, ಹೋದ ಸಂಪತ್ತನ್ನು ಪಡ್ಕೊಳ್ಬೇಕಿತ್ತು. ಅದಕ್ಕೋಸ್ಕರ ದೇವರನ್ನು ಮೊರೆ ಇಟ್ರು. ದೇವರು ಏನು ಮಾಡಿದ? ಸಮುದ್ರ ಮಥನ ಮಾಡಿ ಅಂತಂದ ದೇವತೆಗಳ ಹತ್ರ. ದೇವತೆಗಳಿಗೆ ಮಾತ್ರ ಮಾಡ್ಲಿಕ್ಕಾಗ್ಲಿಲ್ಲ. ಅದಕ್ಕೋಸ್ಕರ ಏನು ಮಾಡಿದ್ರು? ದೇವತೆಗಳು ಹೇಳಿದ್ರು ನಮ್ಮಿಂದ ಆಗೋಲ್ಲ ಅಂದ್ರು. ದೈತ್ಯರನ್ನು ಸಹಾಯಕ್ಕೆ ತೆಗೆದುಕೊಳ್ಳಿ ಅಂತಂದ ಭಗವಂತ. ಅಯ್ಯೋ, ದೈತ್ಯರ ಬಳಿಗೆ ಹೇಗೆ ಹೋಗಿ ಅಂಗಲಾಚುವುದು ಅಂತಂದ್ರು. ನಿಮಗೆ ಸುಖ ಬೇಕಾದ್ರೆ ಮಾಡಬೇಕು ಅಂತಂದ. ಹಾಗಾದ್ರೆ ಆರಂಭದಲ್ಲಿ ವಿಷಮಿವ ಅಲ್ವೋ, ಇನ್ನೊಬ್ಬರ ಮುಂದೆ, ದೈತ್ಯರ ಮುಂದೆ, ದೈತ್ಯರಿಗೂ ದೇವತೆಗಳಿಗೂ ಆಗುವುದಿಲ್ಲ ಅಂತ ಗೊತ್ತು. ಹಾಗಿದ್ರು ಕೂಡ ದೈತ್ಯರ ಮುಂದೆ ಹೋಗಿ, ಈಗ ದೈತ್ಯರೇ ಬಂದು ಕೇಳುವುದಾದ್ರೆ ಬೇರೆ ವಿಚಾರ, ಇದು ಹಾಗಲ್ಲ. ದೇವತೆಗಳು, ಯಾವ ದೇವತೆಗಳಿಗೆ ಸಹಾಯಕನಾಗಿ ಭಗವಂತ ಇದ್ದಾನೆ ಅಂತಹ ದೇವತೆಗಳೇ ದೈತ್ಯರ ಮುಂದೆ ದುಂಬಾಲು ಬಿದ್ದು ಸಮುದ್ರ ಮಥನ ಮಾಡೋಣ ಬರ್ತೀರಾ ಅಂತ ಕೇಳೋದು ವಿಷದಂತೆ ಅಲ್ವೋ? ನಾನು ಮೊನ್ನೆ ಹೇಳಲಿಲ್ವೋ, ದೇಹಿ ಅಂತ ಹೇಳಿಕೊಂಡು ಬದುಕತಕ್ಕಂತಹದ್ದು ವಿಷ ಅಲ್ವೋ? ಅದು ಬೇಕು, ಅಂತಹ ಜೀವನ ಬೇಕು. ಹೋಗಿ ದೈತ್ಯರ ಮುಂದೆ ದುಂಬಾಲು ಬೀಳಿ ಅಂತಂದ ಭಗವಂತ. ಸರಿ, ಹೋದ್ರು, ದೈತ್ಯರ ಮುಂದೆ ಹೋದ್ರು. ಬನ್ನಿ ದೇಹಿ, ನಿಮ್ಮ ಶಕ್ತಿ ದೇಹಿ ಅಂತಂದ್ರು ದೈತ್ಯರ ಮುಂದೆ. ದೈತ್ಯರು ಬಂದ್ರು. ವಿಷಮಿವ, ಸರಿ, ಅಮೃತ ಮಥನ, ಸಮುದ್ರ ಮಥನ ಮಾಡ್ಲಿಕ್ಕೆ ಅಂತ ತೊಡಗಿದ್ರು. ಯಾಕೆ? ಮುಂದೆ ಸುಖ ಸಿಗಬೇಕೆನ್ನತಕ್ಕಂಥ ಉದ್ದೇಶದಿಂದ ಸಮುದ್ರ ಮಥನಕ್ಕೆ ಅಂತ ತೊಡಗಿದ್ರು. ಸರಿ, ಮಥನಕ್ಕೆ ಏನು ಬೇಕು? ಕಡಗೋಲು ಬೇಕು. ಈ ಸಮುದ್ರ, ಈ ಪಾತ್ರೆಯನ್ನು ಕಡಿಲಿಕ್ಕೆ ಬೇಕಾಗಿರತಕ್ಕಂಥ ಕಡಗೋಲು ಎಲ್ಲಿಂಟು? ಮಂದರ ಪರ್ವತ ಇತ್ತು. ಹೋದ್ರು ಅಲ್ಲಿಗೆ. ಮಂದರ ಪರ್ವತವನ್ನು ಕಡಗೋಲನ್ನಾಗಿ ಮಾಡೋಣ ಅಂತ ಅಲ್ಲಿ ಹೋದ್ರು. ಕಿತ್ರು ಮಂದರ ಪರ್ವತವನ್ನು. ಆ ಮಂದರ ಪರ್ವತದ ಅಭಿಮಾನಿಗೆ ರುದ್ರದೇವರ ಅನುಗ್ರಹ ಉಂಟು. ನಿನ್ನನ್ನು ಕೀಳ್ಲಿಕ್ಕೆ ಯಾರಿಂದಲೂ ಆಗುವುದಿಲ್ಲ ಅಂತ ಅನುಗ್ರಹ ಇತ್ತು. ದೇವತೆಗಳು ಹೋದ್ರು, ರುದ್ರದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿಲ್ಲ. ಹೋದ್ರು, ಪರ್ವತವನ್ನು ಕಿತ್ತು ಎತ್ತಾಗ ಮೇಲೆ ಬಿತ್ತು, ಸತ್ರು. ಅಷ್ಟು ದೇವತೆಗಳು ದೈತ್ಯರು ಇಬ್ರು ಸತ್ರು. ಪುನಃ ಘೋಳೋ ಅಂತಂದ್ರು, ಹೋ ಅಂತಂದ್ರು. ಸಾಯುವಾಗ ಅಯ್ಯೋ ದೇವರೇ ಅಂತಂದ್ರು. ಅಷ್ಟೇ. ಸತ್ತ ಮೇಲೆ ಕೂಗ್ಲಿಕ್ಕಾಗುತ್ತ? ಬದುಕಿದವರು ಕೂಗಬೇಕು, ಸತ್ತವರೆಲ್ಲಿ ಕೂಗ್ಲಿಕ್ಕಾಗುತ್ತೆ? ಸಾಯುವ ಮೊದಲು ಅಯ್ಯೋ ದೇವರೇ ಅಂತಂದ್ರು. ದೇವರು ಓಡಿ ಬಂದು ಏನ್ ಮಾಡಿದ? ಆ ಬೆಟ್ಟ ಅವರ ಮೇಲೆ ಬಿದ್ದದ್ದನ್ನು ಎತ್ತಿ ಗರುಡನ ಮೇಲಿಟ್ಟ. ಗರುಡ ಬೆಟ್ಟವನ್ನು ಹೊತ್ತುಕೊಂಡು ಇಲ್ಲಿಗೆ ಬಂದ. ಸರಿ, ಬೆಟ್ಟ ಇಟ್ಟಾಯ್ತು, ವಾಸುಕಿಯನ್ನು ಹಗ್ಗವನ್ನಾಗಿ ಮಾಡಿ ಆಯ್ತು, ಕಡಿಯಲಿಕ್ಕೆ ಶುರು ಮಾಡಿ ಆಯ್ತು. ಬೆಟ್ಟ ಕೆಳಗೆ ಮುಳುಗಲಿಕ್ಕೆ ಶುರುವಾಯಿತು. ವಾಸುಕಿ ವಿಷ ಕಾರ್ಲಿಕ್ಕೆ ಶುರು ಮಾಡಿದ. ದೈತ್ಯರು ಮೊದಲು ಬಾಲದ ಕಡೆಗಿದ್ರು. ನಮಗೆ ಬಾಲ ಬೇಡ, ನಮಗೆ ಬಾಯಿ ಬೇಕು ಅಂತಂದ್ರು. ಸರಿ ಅಂತಂದ ಭಗವಂತ. ದೈತ್ಯರು ಏನ್ ಹೇಳ್ತಾರೋ ಅದನ್ನೆಲ್ಲ ಕೇಳಬೇಕಾಗಿತ್ತು ದೇವತೆಗಳು. ವಿಷ ಅಲ್ವೋ ಇದು? ಯಾರೋ ದೈತ್ಯರು, ಯಾರೋ ಕ್ಷುದ್ರರು, ಯಾರೋ ಕ್ಷುಲ್ಲಕರು, ಅವರು ಹೇಳಿದ್ದನ್ನು ಕೇಳತಕ್ಕಂಥ ಪ್ರಸಂಗ ದೇವತೆಗಳಿಗೆ ಬಂತು. ಆಯ್ತು ಅಂತಂದ್ರು. ನಿಮ್ಮ ಅಪ್ಪಣೆ ಅಂತಂದ್ರು. ಸರಿ, ದೈತ್ಯರು ಬಾಯಿ ಹಿಡಿದ್ರು, ದೇವತೆಗಳು ಬಾಲ ಹಿಡಿದ್ರು. ಬಾಯಿ ಬಾಲ ಹಿಡ್ಕೊಂಡು ಮಥನ ಮಾಡಲಿಕ್ಕೆ ಶುರು ಮಾಡಿದ್ರು. ಕೆಳಗೆ ಮುಳುಗಲಿಕ್ಕೆ ಶುರುವಾಯಿತು ಮಂದರ. ವಿಷ ಅಲ್ವೋ ಇದು? ಮುಳುಗ್ತಾ ಉಂಟು ಬೆಟ್ಟ. ಸರಿ, ದೇವರು ಕೂರ್ಮ ರೂಪದಲ್ಲಿ ಬಂದ, ಬೆಟ್ಟವನ್ನು ಎತ್ತಿದ, ಮೇಲೆ ಹೋಗ್ಲಿಕ್ಕೆ ಶುರುವಾಯಿತು. ಭಗವಂತ ಮತ್ತೊಂದು ರೂಪದಲ್ಲಿ ಮೇಲೆ ನಿಂತ. ಇದಕ್ಕೆ ವಾದಿರಾಜ ಶ್ರೀಪಾದರು ಒಳ್ಳೆಯ ಉದಾಹರಣೆ ಕೊಡ್ತಾರೆ. ಮಾವಿನ ಹಣ್ಣು ತಿಂದ ಮೇಲೆ ಹಳ್ಳಿಗಳಲ್ಲಿ ಈಗಲೂ ಒಂದುಂಟು, ಗೊರಟು ಕೈಯಲ್ಲಿ ಹಿಡ್ಕೊಳ್ಳೋದು, ಯಾರನ್ನಾದ್ರೂ ಕರೆಯುವುದು. ಯಾರ ಮೇಲೆ ನಮ್ಗೆ ಆಗುವುದಿಲ್ಲೋ ಅವರನ್ನು ಕರೆಯುವುದು. ಅವರು ಓ ಅಂತಾರಲ್ಲ, ಕೊರಂಟದ ಬೆತ್ತಟ್ಟು ಪೋಲ ಅಂತ ಬಿಸಾಡುದು. ಗೊರಟದಿಂದ ಹೋಗು ಅಂತ ಹೇಳಿ ಬಿಸಾಡು. ಇದೊಂದು ಹಳ್ಳಿಗಳಲ್ಲಿ ಉಂಟು. ಆ ಮಾವಿನ ಹಣ್ಣು ತಿಂದ ಮೇಲೆ ಗೊರಟನ್ನು ಕೈಯಲ್ಲಿ ಹಿಡಿದು ಹಿಚಿಕಿದ್ರೆ ಒಂದ ಕೆಳಗೆ ಹೋಗುತ್ತೆ, ಕೆಳಗೆ ನೀವು ಅದುಮಿದ್ರೆ ಮೇಲೆ ಹೋಗುತ್ತಲ್ವೋ? ಅದೇ ರೀತಿಯಲ್ಲಿ ಬೆಟ್ಟವನ್ನು ಹಿಚಿಕಿದಾಗ ಕೆಳಗೆ ಹೋಗುತ್ತಿತ್ತು, ಕೆಳಗೆ ಹೋಗೋದಂದ್ರೆ ತಡೆದಾಗ ಮೇಲೆ ಹೋಗಲಿಕ್ಕೆ ಶುರುವಾಯಿತು ಅಂತ ವಾದಿರಾಜ ಶ್ರೀಪಾದರು ಉದಾಹರಣೆ ಮೂಲಕ ನಮಗೆ ತೋರಿಸ್ಕೊ. ಈಗ ಹೌದು ಅಂತ ತೋರುತ್ತಲ್ವ ನಮಗೆ, ಮೇಲೆ ಹೋಗುವುದು ಉಂಟು ಅಂತ ತೋರುತ್ತಲ್ಲ. ಮೇಲೆ ಹೋದಾಗ ಭಗವಂತ ಮತ್ತೊಂದು ರೂಪದಿಂದ ಕೂತ. ಸರಿ, ಬೆಟ್ಟವನ್ನು ಕಡಿಯಲಿಕ್ಕೆ ಶುರು ಮಾಡಿದಾಗ ಬೆಟ್ಟ ಪುಡಿ ಆಗ್ಲಿಕ್ಕೆ ಶುರುವಾಯಿತು. ಎಲ್ಲ ಗ್ರಹಚಾರನೆ, ಕೆಳಗೆ ಹೋಗುವುದಿಲ್ಲ, ಮೇಲೆ ಹೋಗುವುದಿಲ್ಲ, ಇದ್ದಲ್ಲಿ ಪುಡಿ ಆಗ್ಲಿಕ್ಕೆ ಶುರುವಾಯಿತು. ಭಗವಂತ ಮತ್ತೊಂದು ರೂಪದಿಂದ ಬೆಟ್ಟದೊಳಗೆ ಕೂತ, ಬೆಟ್ಟ ಗಟ್ಟಿಯಾಗಿ. ಇದೆಲ್ಲ ದೇವತೆಗಳಿಗೆ ವಿಷದಂತೆ ಅಲ್ವೋ? ಎಷ್ಟು ಶ್ರಮಪಟ್ರು. ಅಗ್ರೇ ವಿಷಮಿವ ಮಥನ ಮಾಡಿದಾಗ ಮೊದಲು ಬಂದದ್ದೇ ಹಾಲಾಹಲ ವಿಷ. ದುರ್ಯೋಧನ ಅಭಿಮಾನಿ ಹಾಲಾಹಲ ವಿಷಕ್ಕೆ. ಅದಕ್ಕಿಂತ ದೊಡ್ಡ ವಿಷ ಇನ್ನೊಂದಿಲ್ಲ ಇರುವುದಾದ್ರೆ ನಮ್ಮಲ್ಲಿ ಅಷ್ಟು. ಅಂತೂ ಪ್ರಾಣಿಗಳಲ್ಲಿ ಅದಕ್ಕಿಂತ ದೊಡ್ಡ ವಿಷ ಅಂತ ಒಂದಿಲ್ಲ. ನಮಗೆ ಬಂದದ್ದೇ ಹಾಲಾಹಲ ವಿಷ ಅಲ್ಲಿಂದಲೇ, ಅದೇ ಭೂಮಿಗೆ ನಿಮ್ಮೊಳಗೆ ನಮ್ಮಲ್ಲಿ ಎಲ್ಲಿ ಸೇರಿತು ಅಂತ ಯಾರೋ ಕೇಳಿದ್ರು. ನಗುವಿನಲ್ಲಿ ಸೇರಿತು. ಎಷ್ಟು ಉಪನ್ಯಾಸ ಮಾಡ್ತಾರಲ್ಲ ಅವರು. ಆ ನಗು ಉಂಟಲ್ಲ ಇದು, ಓಹೋ ನಿಮ್ಮ ಮಗುವಿಗೆ 100ಕ್ಕೆ 100 ಮಾರ್ಕ್, ಭೇಷ್ ಅಂತಂದ್ರೆ 32 ಹಲ್ಲು ಬಿಟ್ಟು ಒಂದು ನಗು ಬರುತ್ತಲ್ಲ, ಅಲ್ಲಿ ವಿಷ ಸೇರಿಕೊಂಡಿದೆ ಅಂತಾರೆ. ಹಾಗಾದ್ರೆ ಏನಿದು? ಈ ಹಾಲಾಹಲ ವಿಷ ಅಲ್ಲಿ ಬಂತಲ್ಲ,
ತಡ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ ದೇವತೆಗಳಿಗೆ. ಏನು ದುಃಖ, ಏನು ದುಃಖ, ಏನು ದುಃಖ. ಅದಾದ್ಮೇಲೆ ಒಂದೊಂದು ಅಂತ ಬಂತು. ಮೋಹಿನಿ ಬಂದಳು, ಧನ್ವಂತರಿ ಬಂದ, ಅಮೃತ ಕಲಶ ಹಿಡ್ಕೊಂಡು ಬಂದ, ದೇವತೆಗಳು ದೈತ್ಯರು ಇಬ್ಬರನ್ನು ಸಾಲಾಗಿ ಕೂಡಿಸಿದ, ಭಗವಂತ ಅಮೃತವನ್ನು ಬಡಿಸಿದ. ಓಹೋ, ಆವಾಗಲೂ ಪಂಕ್ತಿ ಬೇರೆ ಬೇರೆನೇ ಇತ್ತು. ಈಗ ಮಾತ್ರ ನಮ್ಗೆ ಅವರ ಪಂಕ್ತಿ ಬೇಕು ಅಂತ ಗಲಾಟೆ ಅಷ್ಟೆ. ಮೊದಲು ಬೇರೆ ಬೇರೆನೇ ಇತ್ತು. ಯಾಕೋ ಬೇರೆ ಎಲ್ಲ ವಿಷಯದಲ್ಲಿ ಕೂಡ ಬ್ರಾಹ್ಮಣರು ನಮ್ಗೆ ಆಗೋದಿಲ್ಲ. ಊಟಕ್ಕಾಗೋ ಮಾತ್ರ ಬ್ರಾಹ್ಮಣರು ಬೇಕು ಅಂತ ಯಾಕೆ ಅಂತಲೇ ಅರ್ಥ ಆಗೋದಿಲ್ಲ. ಬೇರೆ ಎಲ್ಲ ಸಮಯದಲ್ಲಿ ಕೂಡ ಬ್ರಾಹ್ಮಣರು ಅಂತ ಬೈಯೋದು. ಊಟಕ್ಕಾಗುವಾಗ ಮಾತ್ರ ನಮಗೆ ಬ್ರಾಹ್ಮಣರೇ ಬೇಕು ಅಂತ ಭಾರಿ ಆಶ್ಚರ್ಯ ಆಗುತ್ತಲ್ಲ. ಅದಕ್ಕೆ ಕಲಿಯುಗ ಅಂತಂದ್ರೆ ಏನಂತಲೇ ಗೊತ್ತಾಗೋದಿಲ್ಲ ಅಂತ ಹೇಳಿ. ಸರಿ, ಏನಾಯ್ತು, ಎರಡು ಪಂಕ್ತಿ ಮಾಡಿ ಭಗವಂತ ಬಡಿಸಿದಾಗ ಸರಿ ಉಂಡಾಗ ಅಲ್ಲಿ ಶಿರಚ್ಛೇದ ಆಯಿತು, ಅಧ್ವಾನ ಆಯಿತು, ಯುದ್ಧ ಆಯಿತು, ಎಲ್ಲ ಮುಗಿಯಿತು. ದೇವತೆಗಳಿಗೆ ಅಮೃತ ಸಿಕ್ಕಿತು, ಅಮೃತ ಕುಡಿದ್ರು, ದೇವತೆಗಳು ಸುಖಿಗಳಾದ್ರು. ಅಗ್ರೇ ವಿಷಮಿವ ಪರಿಣಾಮೆ ಅಮೃತೋಪಮಂ ಯತ್ ತತ್ ಸುಖಂ ಸಾತ್ವಿಕಂ ಉಚ್ಯತೆ. ಶ್ರಮಪಟ್ಟು ನಾವು ಪಡೆಯತಕ್ಕಂಥ ಸುಖ ಸಾತ್ವಿಕ ಅಂತರ್ಥ. ಇನ್ನೊಬ್ಬ ಸಂಪಾದಿಸಿದ್ರಲ್ಲಿ ತಿಂದುಕೊಂಡು ಪಡತಕ್ಕಂತಹ ಸುಖ ಸಾತ್ವಿಕ ಅಲ್ಲ. ನಮ್ಮ ಶ್ರಮ ಬೇಕು. ಯಾವ ಸುಖ ಪಡೆಯುವುದಾದ್ರೂ ಕೂಡ ಅದಕ್ಕೆ ನಮ್ಮ ಶ್ರಮ ಬೇಕು. ನಾನೇ ಓದಬೇಕು, ನಾನೇ ಅಧ್ಯಯನ ಮಾಡಬೇಕು, ನಾನೇ ಚೆನ್ನಾಗಿ ಶ್ರಮ ಪಡಬೇಕು, ನಾನೇ ಬರೀಬೇಕು, ಒಳ್ಳೆಯ ಫಲಿತಾಂಶ ಬರಬೇಕು. ಆವಾಗ ಆಗತಕ್ಕಂತಹ ಖುಷಿಯೇ ಬೇರೆ ಅಲ್ವೋ ನಮಗೆ. ನಾನು ಶ್ರಮಪಟ್ಟು ಅಗ್ರೇ ವಿಷಮಿವ, ನಿದ್ದೆ ಬಿಟ್ಟಿದ್ದೇನೆ ಓದುವುದಕ್ಕೋಸ್ಕರ, ಅಪ್ಪಮ್ಮನಿಂದ ಬೈಗಳನ್ನು ತಿಂದಿದ್ದೇನೆ, ದೂರದರ್ಶನ ನೋಡುವುದನ್ನು ನಿಲ್ಲಿಸಿಯೇ ಬಿಟ್ಟಿದ್ದೇನೆ. ಹಾಗಾದ್ರೆ ಅಗ್ರೇ ವಿಷಮಿವ ಪರಿಣಾಮೆ ಅಮೃತೋಪಮಂ. ಏನ್ರಿ ರಾಜಾಂಗಣದಿಂದ ಹೋಗುವಾಗ ನಿಮ್ಮ ಮುಖದಲ್ಲಿ ನಗುವೇ ನಗು. ಏನ್ರಿ ಭಾರಿ ನಗತೀರಿ. ಏನ್ರಿ ಉಪನ್ಯಾಸ, ಏನು ಉಪನ್ಯಾಸ ಅದೊಂದುಂಟು, ಅದೊಂದು ಬೇರೆ ವಿಚಾರ. ಆದ್ರೂ ಈಗ ಇಲ್ಲಿ ಕೂತಿರತಕ್ಕಂಥ ನಾವು ನೀವು ಇದ್ದೇವಲ್ಲ, ಉಪನ್ಯಾಸ ಮುಗಿಸಿ ನಾನು ಹೋಗ್ತೇನೆ, ನೀವು ಹೋಗ್ತೀರಾ. ಹೋಗುವಾಗ ನಮ್ಮಿಬ್ಬರ ಮುಖದಲ್ಲಿ ನಗು ಇರುತ್ತಲ್ಲ, ಈ ನಗು, ಈ ಪ್ರಸನ್ನತೆ, ಈ ಸುಖ, ಇದು ಸಾತ್ವಿಕ ಸುಖ. ಯಾಕೆ ಗೊತ್ತಾ? ಇಲ್ಲಿ ಶ್ರಮಪಟ್ಟು ಕೂತು ಮನಸ್ಸನ್ನು ಆಚೀಚೆ ಕೊಡದೆ, ಆಚೀಚೆ ನೋಡದೆ, ಏನು ಹೇಳ್ತಾರೆ, ಹೇಗೆ ಹೇಳ್ತಾರೆ ಅಂತ ಹೇಳಿ ಅದರಲ್ಲೇ ತದೇಕ ಚಿತ್ತರಾಗಿ ಅದನ್ನು ಗ್ರಹಿಸಲಿಕ್ಕೆ ಎಷ್ಟು ಶ್ರಮ ಪಡ್ತಾ ಇಲ್ಲ ನಾವು, ಮನಸ್ಸಿಗೆ ಎಷ್ಟು ಶ್ರಮ ಕೊಡ್ತಾ ಇಲ್ಲ ನಾವು. ನೀವು 1 ಗಂಟೆ ಪುಕ್ಕಟೆ ಕೂತು ಕೇಳಿದ್ರೆ ಸರಿ, ನಾನೊಂದು 3 ಗಂಟೆ ಆದರೂ ಕೂಡ ಒದ್ದಾಡ್ತೇನೆ ಗೊತ್ತಾ. ಹೇಗೆ ಹೇಳಿದ್ರೆ ನಮ್ಮ ರಾಜಾಂಗಣದ ಜನಕ್ಕೆ ಅರ್ಥ ಆದೀತು. ಅಲ್ಲ, ಅರ್ಥ ಆದ್ರೆ ನಿಮಗೇನು ಅಂತ ಯಾರೋ ಕೇಳಿದ್ರು. ಅರ್ಥ ಆದ್ರೆ ಮರುದಿವಸಾನು ಬಂದಾರು. ಇಲ್ಲದಿದ್ರೆ ಏನ್ರಿ ಸ್ವಾಮಿಗಳ ಉಪನ್ಯಾಸ, ಅವರಿಗೆ ಅರ್ಥ ಆಗುದಿಲ್ಲ, ನಮ್ಗೆ ಇಲ್ಲಿ ಅರ್ಥ ಆಗಬೇಕು, ಆದ್ರಿಂದ ಸಾಕು ಇಲ್ಲೇ ಇರೋಣ ಅಂತ ಅಲ್ಲೇ ಕುಡ್ಕೊಳತಕ್ಕಂಥ ಪ್ರಸಂಗ ಅಲ್ವೋ. ಹಾಗಾದ್ರೆ ಏನು, ಎಷ್ಟೋ ಶ್ರಮ ಪಡುತ್ತೆ. ಆ ಪುಸ್ತಕ ಈ ಪುಸ್ತಕ ಅದು ಇದು ಅಂತ ಮಸ್ತಕ ಕಮ್ಮಿ ಆದದ್ದಕ್ಕೆ ಪುಸ್ತಕ ಜಾಸ್ತಿ ಬೇಕಾಗುತ್ತೆ, ಏನ್ ಮಾಡೋಣ ಅಂತೂ ಆ ಪುಸ್ತಕ ಈ ಪುಸ್ತಕ ಅಂತ ಇವುಗಳನ್ನೆಲ್ಲ ಬಿಡಿಸಿಕೊಂಡು ನೋಡಿ 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 ಅಗ್ರೇ ವಿಷಮಿವ. ಏನು ಶ್ರಮ ಗೊತ್ತಾ. ಆದ್ರೆ ಉಪನ್ಯಾಸ ಮುಗಿಸಿ ಹೋದಾಗ ನಿಮ್ಮ ಮುಖದಲ್ಲಿ ನಗುವನ್ನು ನೋಡಿದಾಗ ನನಗೆ ಏನು ನನ್ನೊಂದು ಮುಖದಲ್ಲಿ ನಗು ಬರುತ್ತಲ್ಲ ಅರ್ಜುನ, ತತ್ ಸುಖಂ ಸಾತ್ವಿಕಂ ಸ್ಮೃತಂ. ಒಟ್ಟಿಗೆ ಏನು ಅಭಿಪ್ರಾಯ ಗೊತ್ತಾ, ಇನ್ನೊಬ್ರು ದುಡಿದದ್ದನ್ನು ತಿನ್ನಬೇಡ ಅಂತ ಅರ್ಥ ಅಷ್ಟೇ. ಪುಕ್ಕಟೆ ಮನೆಯಲ್ಲಿ ಕೂತ್ಕೊಂಡು ಯಾರೋ ದುಡಿದು ತಂದು ಹಾಕುತ್ತಾರೆ ಅಂತ ಹೇಳಿ ಅದನ್ನು ತಿನ್ನೋದು, ಅದು ರಾಜಸ ಆಗಿಬಿಡುತ್ತೆ. ನೀನೇ ದುಡಿ, ನೀನೇ ಕೃಷಿ ಮಾಡು, ನೀನೇ ಸಂಪಾದನೆ ಮಾಡು, ನೀನೇ ಬೇಯಿಸು, ನೀನೇ ಗಂಜಿ ಮಾಡು. ಆ ಗಂಜನ್ನು ನೀನೇ ಮನೆಯಲ್ಲಿ ಹೆಂಡತಿ ಮಾಡಿ ಬಡಿಸಿದ್ರೆ ಉಪ್ಪು ಚಪ್ಪೆ ಖಾರ ಜಾಸ್ತಿ ಅಂತ ಬೈತೇವೆ. ನಾವೇ ಅಡಿಗೆ ಮಾಡಿ ಊಟ ಮಾಡಿದ್ರೆ ಅಬ್ಬಾ ಎಷ್ಟು ಒಳ್ಳೆ ಅಡಿಗೆ ಅಂತೇವೆ, ಅದರಲ್ಲಿ ಉಪ್ಪು ಅದಕ್ಕಿಂತ ಜಾಸ್ತಿ ಇತ್ತು ಮೊನ್ನೆದಕ್ಕಿಂತ. ಯಾಕೆ? ನನ್ನ ಶ್ರಮ ಅದರ ಹಿಂದೆ ಉಂಟಲ್ವೋ. ಅಗ್ರೇ ವಿಷಮಿವ ಪರಿಣಾಮೆ ಅಮೃತೋಪಮಂ. ಅರ್ಜುನ, ಇಂತಹ ಸುಖವನ್ನು ಯಾರು ನಿರೀಕ್ಷೆ ಮಾಡ್ತಾರೋ ಮಾತ್ರ ಒಂದು ಎಚ್ಚರಿಕೆ, ಈ ರೀತಿಯಾದ ಸುಖ ಬರಬೇಕು ಅಂತಾದ್ರೆ ಆತ್ಮ ಬುದ್ಧಿ ಪ್ರಸಾದ ಜಂ ಅಂತ ಅದಕ್ಕೊಂದು ವಿಶೇಷಣ ಕೊಟ್ಟ. ಆ ಸುಖಕ್ಕೆ ಪುಕ್ಕಟೆ ಬರೋಲ್ಲ, ಭಗವಂತನ ಅನುಗ್ರಹ ಬೇಕು. ಆ ರೀತಿಯಲ್ಲಿ ಸುಖ ಬರಬೇಕಾದ್ರೂ ಕೂಡ ಹೌದು 3 ಗಂಟೆ 4 ಗಂಟೆಯೋ ನಾನು ಕೂತು ಶ್ರಮ ಪಟ್ಟು ಆ ಪುಸ್ತಕ ಈ ಪುಸ್ತಕ ಅಂತ ನೋಡಿ ಸಿದ್ಧತೆ ಮಾಡಿ ಬಂದಿರ್ತೇನಲ್ವೋ. ಶ್ರಮ ಆರಂಭದಲ್ಲಿ ತುಂಬಾ ಮಾಡಿರ್ತೇನಲ್ವೋ. ಆದ್ರೆ ಇಲ್ಲಿ ಉಪನ್ಯಾಸ ಶುರು ಮಾಡ್ತೇನೆ, ಉಪನ್ಯಾಸ ಮುಗಿಯುವ ಹಂತಕ್ಕೆ ಬಂತು, ಏನೋ ಆ ದಿವಸ ಮೂಡಿಲ್ಲ. ಹಾಗಂತ ಉಪನ್ಯಾಸದಲ್ಲಿ ಏನೆಲ್ಲ ನೋಡಿಕೊಂಡು ಬಂದಿದ್ದೇನೆ ಅದನ್ನೆಲ್ಲ ನಾನು ಹೇಳಿದ್ದೇನೆ. ಆದ್ರೂ ನನ್ನ ಮುಖದಲ್ಲಿ ಪ್ರಸನ್ನತೆ ಇಲ್ಲ. ಏನೋ ನನಗೇನೇ ತೋರ್ತಾ ಉಂಟು, ಯಾಕೋ ಏನೋ ಇವತ್ತು ಉಪನ್ಯಾಸ ಸರಿಯಾಗಿಲ್ಲ.
ಏನೋ ಉಪನ್ಯಾಸಕ್ಕೆ ಏನೋ ಮೂಡೇ ಇರಲಿಲ್ಲ, ಏನೋ ಹಾಗಂತ ಇವತ್ತು ಆಟನೂ ಇಲ್ಲ, ಆದ್ರೂ ಕೂಡ ಏನೋ ಮೂಡೇ ಇಲ್ಲ. ಹಾಗಾದ್ರೆ ಏನು ಬೇಕು? ಶ್ರಮ ಪಟ್ಟರೂ ಕೂಡ, ಏನು ಪ್ರಯತ್ನ ಮಾಡಿದ್ರೂ ಕೂಡ, ಎಷ್ಟು ಅವಲೋಕನ ಮಾಡಿದ್ರೂ ಕೂಡ ಆ ಶ್ರಮದ ಕೊನೆಯಲ್ಲಿ ನಮಗೆ ಸುಖ ಆಗಲೇಬೇಕು ಅಂತಿಲ್ಲಲ್ಲ. ಅದಕ್ಕೆ ಅಂದ ಅಂತಹ ಸಾತ್ವಿಕ ಸುಖ ಸಿಗಬೇಕಾದ್ರೆ ಆತ್ಮ ಪ್ರಸಾದ ಜಂ, ಭಗವಂತನ ಅನುಗ್ರಹ ಬೇಕು. ನಮ್ಮ ಶ್ರಮಕ್ಕೆ ಅನುಗುಣವಾಗಿ ಭಗವಂತನ ಪ್ರಸನ್ನತೆ ಆಯಿತು ಅಂತಂದ್ರೆ ಆವಾಗ ಸುಖ ಉಂಟಾಗುತ್ತೆ. ಇಲ್ಲದ್ರೆ ಶ್ರಮ ಮಾತ್ರ ಇರುತ್ತೆ, ನಂತರದಲ್ಲಿ ಸುಖ ಇರೋಲ್ಲ ಅರ್ಜುನ. ಆತ್ಮ ಬುದ್ಧಿ ಪ್ರಸಾದ ಜಂ, ಅದೇ ಭಗವಂತನ ಪ್ರಸನ್ನತೆ ಇತ್ತು ಅಂತಂದ್ರೆ, ಭಗವಂತನ ಪ್ರಸಾದ ಇತ್ತು ಅಂತಂದ್ರೆ ಬುದ್ಧಿ ಪ್ರಸನ್ನ ಆಗುತ್ತೆ. ಬುದ್ಧಿ ಪ್ರಸನ್ನ ಆಗುವುದು ಅಂತಂದ್ರು ನಿಮ್ಮ ಧಾಟಿಯಲ್ಲಿ ಮೂಡು ಅಂತಂದ್ರು ಒಂದೇ ಅರ್ಥ. ಮೂಡು ಚೆನ್ನಾಗಿರುತ್ತೆ. ಆವಾಗ ಮುಖದಲ್ಲಿ, ನಿಮ್ಮ ಮುಖದಲ್ಲಿ ನಗು ಕಾಣುತ್ತೆ. ತತ್ ಸುಖಂ ಅರ್ಜುನ ಆತ್ಮ ಬುದ್ಧಿ ಪ್ರಸಾದಜಂ ತತ್ ಸುಖಂ ಸಾತ್ವಿಕಂ ಸ್ಮೃತಂ. ಎರಡನೇದ್ದು ರಾಜಸ ಸುಖ. ಹೇಗಿರುತ್ತೆ? ಅಗ್ರೆ ಅಮೃತೋಪಮಂ ಪರಿಣಾಮೆ ವಿಷಮಿವ ತತ್ ಸುಖಂ ರಾಜಸಂ. ಆರಂಭದಲ್ಲೇ ಖುಷಿ. ಹೇಗೆ ಬರುತ್ತೆ ಆ ಸುಖ? ಆ ಖುಷಿ ಹೇಗೆ ಬರುತ್ತೆ? ಯಾವುದರಿಂದ ಉಂಟಾಗುತ್ತೆ? ವಿಷಯ ಇಂದ್ರಿಯ ಸಂಯೋಗಾತ್. ವಿಷಯ ಇಂದ್ರಿಯ ಸಂಯೋಗಾತ್. ಎದುರಿಗೆ ವಸ್ತುಗಳುಂಟು, ಇಲ್ಲಿ ಕಣ್ಣುಂಟು, ಇಲ್ಲಿ ಕಿವಿ ಉಂಟು, ಅಥವಾ ಮೂಗುಂಟು, ಕೈ ಉಂಟು, ಇದೆಲ್ಲ ಇಂದ್ರಿಯಗಳಲ್ಲೂ. ಈ ಇಂದ್ರಿಯಗಳಿಗೂ ಆ ವಿಷಯಕ್ಕೂ ಸಂಪರ್ಕ ಆದಾಗ ಒಂದು ಸುಖ ಆಗುತ್ತಲ್ಲ. ಏಕಾದಶಿ ಸಾಯಂಕಾಲ ಆಗುವಾಗ ನಾಳೆ ಬೆಳಿಗ್ಗೆ ಬೇಗ ಆಗಬೇಕು ಅಂತ ಹೇಳಿ ಮಸಾಲೆ ಹುರಿಲಿಕ್ಕೆ ಶುರು ಮಾಡಿದ್ದಾರೆ. ಸಾಯಂಕಾಲನೇ ಮಸಾಲೆ ಅಂದರೆ ಗೊತ್ತಲ್ಲ, ಸಾರು ಸಾಂಬಾರಿಗೆ ಹಾಕಲಿಕ್ಕೆ ಬೇಕಾಗಿರೋ ಮಸಾಲೆ ಹುರಿಲಿಕ್ಕೆ ಶುರು ಮಾಡಿದ್ದಾರೆ. ಆ ಮೆಣಸು, ತೆಂಗಿನೆಣ್ಣೆ, ನಿಮ್ಮದು ಇದು ಉದ್ದಿನ ಬೇಳೆ, ಆಮೇಲೆ ಮೆಂತೆ, ಜೀರಿಗೆ ಇದೆಲ್ಲ ಸೇರಿದಾಗ ಪರಿಮಳ ಬರಲೇಬೇಕು. ಹೊಟ್ಟೆ ಚುರು ಚುರು ಅಂತ ಉಂಟು, ಮೂಗಿಗೆ ಬಡಿಯಿತು. ಅಂತಂದು ಬಿಟ್ಟೆವು. ಅಗ್ರೆ ಅಮೃತಮಿವ, ಆರಂಭದಲ್ಲೇ ಏನು ನಮಗೆ ಅಮೃತದಂತೆ ಆಯ್ತಲ್ಲ, ಆರಂಭದಲ್ಲೇ ಸುಖದಂತೆ ಬಂತಲ್ಲ. ಪರಿಣಾಮೇ ವಿಷಮಿವ. ಏನು ಪರಿಣಾಮೇ ವಿಷಮಿವ ಅಂತಂದ್ರೆ, ಸರಿ ಸ್ವಲ್ಪ ಹೊತ್ತು ಇತ್ತು ಆ ಪರಿಮಳ ಅಲ್ವೋ, ಮತ್ತೆ ಆ ಪರಿಮಳ, ಅದರದ್ದು ಪರಿಮಳ ಮುಗಿದೋಯ್ತು. ಇವನ ಹಸಿವೆ ಇಮ್ಮಡಿ ಆಗ್ಲಿಕ್ಕೆ ಶುರು. ಪರಿಣಾಮೇ ವಿಷಮಿವ. ಯಾವುದೇ ಆಗಲಿ, ಕಣ್ಣಿನಿಂದ ಒಂದು ವಸ್ತುವನ್ನು ನೋಡಿದೆವಲ್ಲ, ಅದು ನೋಡಬಾರದ ವಸ್ತು, ಅದನ್ನು ಕಣ್ಣಿನಿಂದ ನೋಡಿದೆವು. ಹಬ್ಬ ಖುಷಿ ಅಂತ ಆರಂಭದಲ್ಲಿ ಖುಷಿ ಅಂತ ಆಯ್ತಲ್ಲ, ಯಾರೋ ಬಂದು ಎರಡು ತಬಲ ಹೊಡೆದ್ರು. ಪರಿಣಾಮೇ ವಿಷಮಿವ. ಇದಕ್ಕೆ ಭಾಗವತದಲ್ಲಿ ಪ್ರಹ್ಲಾದ ರಾಜರು ಒಂದು ದೃಷ್ಟಾಂತ ಕೊಡ್ತಾರೆ. ನಮಗೆ ಈಗ ಇಂದ್ರಿಯ ಜನ್ಯ ಸುಖ ಉಂಟಲ್ಲ, ಒಂದು ವಸ್ತುವನ್ನು ನೋಡಿದಾಗಲೋ, ಕೇಳಿದಾಗಲೋ, ಮುಟ್ಟಿದಾಗಲೋ, ಮೂಸಿದಾಗಲೋ ಆಗತಕ್ಕಂತಹ ಸುಖ ಉಂಟಲ್ಲ, ಈ ಸುಖ ಹೇಗೆ ಅಂತಂದ್ರೆ ಕಂಡೂಯನೇನ ಕರಯೋರಿವ ದುಃಖ ದುಃಖಂ ಅಂತ ಪ್ರಹ್ಲಾದ ಹೇಳತಕ್ಕಂಥ ಮಾತು. ಕಂಡೂಯನ ಅಂತಂದ್ರೆ ತುರಿಸಿಕೊಳ್ಳುವುದು. ಕೈಯಲ್ಲಿ ಕಜ್ಜಿ ಆದಾಗ ನಾವೇನು ಮಾಡ್ತೇವೆ? ಎರಡೂ ಕೈಗಳಿಂದ ತುರಿಸಿಕೊಳ್ತೇವೆ. ತುರಿಸುವಾಗ ಅಂತೆ ಸುಖ ಆಗುತ್ತಲ್ಲ, ತುರಿಸಿಕೊಳ್ಳುವಾಗ ಸುಖ ಆಗುತ್ತಲ್ಲ. ಅಗ್ರೆ ಅಮೃತಮಿವ, ತುರಿಸಿಕೊಳ್ಳುವಾಗ ಖುಷಿಯೇ ಖುಷಿ. ತುರಿಕೆ ನಿಂತಿತ, ಬಿಟ್ಟು ಬಿಡಿ. ಪರಿಣಾಮೇ ವಿಷಂ. ಮತ್ತೆ ಉರಿಯುವುದು ಬೇಕಾ ನಮಗೆ? ಊಟ ಮಾಡುವಾಗ ಖುಷಿಯಾಯಿತು ಖುಷಿಯಾಯಿತು ಖುಷಿಯಾಯಿತು, ಅವರು ಹಾಕಿದ್ರು ಇವರು ಹಾಕಿದ್ರು, ನಾನು ಸ್ವಲ್ಪ ಹಾಕಿಸ್ಕೊಂಡೆ, ತಿಂದೆ ತಿಂದೆ ತಿಂದೆ. ತಿನ್ನುವಾಗ ಖುಷಿ ಖುಷಿ, ಭಾರಿ ಖುಷಿ ಆಯಿತು. ಮನೆ ಹೋಗಿ ಹೊಟ್ಟೆ ಮೇಲೆ ಕೈ ಇಟ್ಟುಕೊಂಡು ಯಜಮಾನ ಅಕ್ಕ ಪಕ್ಕ ಎಲ್ಲರನ್ನು ಕೂಡ ಒಂದೇ ಸಮನೆ ಬೈಲಿಕ್ಕೆ ಶುರು ಮಾಡಿದೆ. ಅಗ್ರೆ ಅಮೃತಮಿವ ಪರಿಣಾಮೆ ವಿಷಂ ಯತ್ ತತ್ ಸುಖಂ ರಾಜಸಂ ಸ್ಮೃತಂ. ಆದ್ರಿಂದ ಉಣ್ಣುವಾಗಲೇ ಎಚ್ಚರಿಕೆಯಲ್ಲಿ ಉಣ್ಣು. ಅಲ್ಲ, ಅಡಿಗೆ ಚೆನ್ನಾಗಿ ಮಾಡಿದ್ದಾರಲ್ಲ ಅದರಿಂದ ಉಂಬೆ ಅಂತಂದು. ನೀನು ಹೊಟ್ಟೆ ಜಾಸ್ತಿ ಆಗುವಷ್ಟು ಉಣಬೇಕು ಅಂತ ಅಡಿಗೆ ಮಾಡಿದ್ದಲ್ಲ. ಅಡಿಗೆ ಒಳ್ಳೇದು ಮಾಡುವುದು ಅವರ ಕೆಲಸ, ಎಷ್ಟು ಬೇಕು ಅಷ್ಟೇ ಉಣ್ಣುವುದು ನಿನ್ನ ಕೆಲಸ. ಇದೆಲ್ಲ ಸುಖಗಳು ಒಟ್ಟಿಗೆ ಏನಂದ್ರ ಕೃಷ್ಣ ಏನಂತ ಇದ್ದಾನೆ?
ಇಂದ್ರಿಯ ವಿಷಯಗಳ ಸಂಯೋಗ ಆದಾಗ ಆಗ ಸಿಗತಕ್ಕಂತಹ ಆರಂಭದಲ್ಲಿ ಅಲ್ಲಿ ಸುಖ ಸಿಗುತ್ತೆ. ಈ ಸುಖ ಮತ್ತೆ ನಮಗೆ ದುಃಖ ರೂಪೇಣ ಪರಿಣಾಮ ಆಗುತ್ತೆ. ಇಂತಹ ಸುಖವನ್ನು ಹಾಗಾದರೆ ಇಂದ್ರಿಯ ಜನ್ಯ ಸುಖವನ್ನು ಒಟ್ಟಿಗೆ ತೆಗೆದುಕೊಳ್ಳೋಣ. ಇಂದ್ರಿಯ ಜನ್ಯ ಸುಖವನ್ನು ರಾಜಸ ಸುಖ ಅಂತ ಕರೀತಾರೆ. ಯದಗ್ರೆ ಅನುಬಂಧೆ ಚ ಸುಖಂ ಮೋಹನಂ ಆತ್ಮನಃ ನಿದ್ರ ಆಲಸ್ಯ ಪ್ರಮಾದ ಉತ್ತಮ್ ತತ್ ತಾಮಸಂ ಸ್ಮೃತಂ. ಇನ್ನೊಂದು ಸುಖ ಉಂಟು, ತಾಮಸ ಸುಖ. ಯಾವುದರಿಂದ ಬಂದದ್ದು, ಹೇಗೆ ಬಂತ ಆ ಸುಖ? ಅದೇ ಆಗ ಹೇಳಿದ್ದೆ ಅಲ್ವ, ಭಾರೀ ನಿದ್ರೆ 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 ನಿದ್ರೆ. ನಿದ್ರೆಯಿಂದ ಎದ್ದ ಮೇಲೆ ಹಬ್ಬ ಖುಷಿಪಟ್ಟ ಗ್ರಹಚಾರ ಕೃಷ್ಣ ಅಂದ, ತಾಮಸ ಸುಖ ಅಂದ. ಇಡೀ ದಿವಸ ಮಲಗಿದ್ದೆ, 6 ಗಂಟೆಗೆ ಬಂದು ತೂಕಡಿಸಲಿಕ್ಕೆ ಶುರು ಮಾಡಿದ ಅಂತಂದ್ರೆ 7 ಗಂಟೆ ತನಕನೂ ತೂಕಡಿಸಿದ್ದೆ. 7 ಗಂಟೆ ಆಗುವಾಗ ಆ ತೂಕಡಿಸುವುದು ಮುಗಿಯುವಾಗ ಆ ಹಬ್ಬ ಇವತ್ತಿನದ್ದು ಮುಗಿಯಿತು ಅಂತ ಎದ್ದುಕೊಂಡು ಹೊರಟ ಗ್ರಹಚಾರ ಕೃಷ್ಣ ಅಂದ. ಆ ಸುಖ ತಾಮಸ ಅಂದ. ಬರೇ ನಿದ್ರೆ ಮಾಡಿ, ಯದ್ಯಪಿ ಇಲ್ಲಿ ಇಂದ್ರಿಯದ ಸಂಯೋಗ ಏನಿಲ್ಲ, ಇಂದ್ರಿಯಕ್ಕೂ ವಿಷಯಕ್ಕೂ ಯಾವ ರೀತಿಯ ಸಂಬಂಧನೂ ಇಲ್ಲ. ಮೊದಲಾಗತಕ್ಕಂತಹ ಸುಖ ಉಂಟಲ್ಲ, ಅದು ಕೂಡ ಇಂದ್ರಿಯ ಜನ್ಯ ಅಲ್ಲ. ಈಗ ದೇವತೆಗಳು ಅಮೃತ ಮಥನ ಮಾಡಿಕೊಂಡು, ಸಮುದ್ರ ಮಥನ ಮಾಡಿಕೊಂಡು ಏನು ಮೊದಲು ಶ್ರಮ ಪಟ್ಟು ಏನು ಸುಖ ಪಟ್ಟರು, ಅದು ಇಂದ್ರಿಯ ಜನ್ಯ ಸುಖ ಅಂದ್ರೂ ಅಲ್ಲ. ಅದು ಅದಕ್ಕೆ ಆ ಸುಖ ಆಗಬೇಕಾದ್ರೆ ಭಗವಂತನ ಅನುಗ್ರಹ ಬೇಕು. ಇಲ್ಲಿ ಇಂದ್ರಿಯಕ್ಕೂ ವಿಷಯಕ್ಕೂ ಸಂಪರ್ಕ ಆದಾಗ ಸುಖ ಆಗುತ್ತೆ. ಆರಂಭದಲ್ಲಿ ಸುಖ ಆಗುತ್ತೆ, ನಂತರದಲ್ಲಿ ದುಃಖ ಆಗುತ್ತೆ. ಬಹಳ ಮಲಗಿ 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 ಎದ್ದಂತಹ ವ್ಯಕ್ತಿಗೂ ಕೂಡ ಆಯ್ತು ಮಲಗಿದೆ, ಎದ್ದೆ, ಈಗ ಖುಷಿಯಲ್ಲಿದ್ದೆ, ಈಗ ಚೆನ್ನಾಗಿದ್ದೇನೆ. ಹೌದು, ಫ್ರೆಶ್ ಅಂತ ಬೇಕು ನಮ್ಮಲ್ಲಿ, ಮಲಗಬೇಕು. ಹೌದು, ಎಷ್ಟು ಮಲಗಬೇಕು ಅಷ್ಟೇ ಮಲಗಬೇಕಲ್ಲ. ಇಡೀ ದಿವಸ ಮಲಗಿ ಎದ್ದು ಹಬ್ಬ ಇವತ್ತು ಚೆನ್ನಾಗಿ ಮಲಗಿದೆ, ಒಳ್ಳೆ ನಿದ್ದೆ ಬಂತು. ಆದ್ರಿಂದ ಆಚಾರ್ಯ ಮೊದಲೊಂದು ಮಾತಂತಾರೆ, ರಾತ್ರಿಯಲ್ಲಿ 9 ಗಂಟೆಗೆ ಮಲಗಿ. 9 ಗಂಟೆಗಿಂತ ಮೊದಲು ಮಲಗಬಾರದು. ಅದು ಯಾವಾಗ? 6 ಗಂಟೆಗೆ ಸೂರ್ಯಾಸ್ತ ಅಂತ ಆದ್ರೆ ಮಾತ್ರ 9 ಗಂಟೆಗೆ ಮಲಗಬಹುದು. 6ವರೆಗೆ ಸೂರ್ಯಾಸ್ತ ಆದ್ರೆ 9ವರೆಗೆ ಮಲಗಬೇಕು. 5ವರೆಗೆ ಸೂರ್ಯಾಸ್ತ ಆದ್ರೆ ಬೇಕಾದ್ರೆ 8ವರೆಗೆ ಮಲಗೋಣ. ಸೂರ್ಯಾಸ್ತ ಆಗಿ 3 ಗಂಟೆ ನಂತರ ಮಲಗು ಅಂತಂದ್ರು. ಸರಿ, ಬೆಳಿಗ್ಗೆ ಏಳೋದು. ರಾತ್ರಿ 9 ಗಂಟೆಗೆ ಮಲಗಿದ, ಬೆಳಿಗ್ಗೆ 7 ಗಂಟೆಗೆ ಎದ್ದ. ಆ ಮಧ್ಯದಲ್ಲಿ ನಿದ್ದೆ, ಒಂದೇ ನಿದ್ದೆ. ಬೆಳಿಗ್ಗೆ 7 ಗಂಟೆಗೆ ಎತ್ತು, ಏನ್ರಿ ಒಳ್ಳೆ ನಿದ್ದೆ ಬಂತು, ಬೇಷ್ ಅಂತಂದ. ಇವ ಬೇಷ್ ಅಂತಂದ, ಕೃಷ್ಣ ಬೆರ್ಚಪ್ಪ ಅಂದ. ಆದ್ರಿಂದ 9 ಗಂಟೆಗೆ ಮಲಗಿ ರಾತ್ರಿ 9 ಗಂಟೆಗೆ ಮಲಗಿ ಬೆಳಿಗ್ಗೆ 6 ಗಂಟೆ ತನಕ ಒಂದೇ ನಿದ್ದೆ ಬಂದ್ರೆ ಅವನಿಗೆ ಆರೋಗ್ಯ ಇಲ್ಲ ಅಂತ ಅರ್ಥ. ಆರೋಗ್ಯ ಇಲ್ಲದವನು ಸುಖ ಪಡುವುದು ಅದು ತಾಮಸ ಸುಖ ಅಂತಂದ. ಯಾಕೆ ಆರೋಗ್ಯ ಇಲ್ಲ? ಕನಿಷ್ಠ ಪಕ್ಷ ಒಂದು ವೈದ್ಯಕೀಯ ಶಾಸ್ತ್ರದಲ್ಲಿ ನೋಡುವುದಾದ್ರೂ ಕೂಡ 3 ಗಂಟೆಗಾದ್ರೂ ಕೂಡ ಬೇಡ, ಕನಿಷ್ಠ 4 ಗಂಟೆಗಾದ್ರೂ ಕೂಡ ಒಮ್ಮೆ ಶೌಚಕ್ಕೆ ಹೋಗಬೇಕು ಅಂತ ವೈದ್ಯಕೀಯ ಶಾಸ್ತ್ರದ ನಿಯಮ ಉಂಟು. ಇದು 9 ಗಂಟೆಗೆ ಮಲಗಿ 6 ಗಂಟೆ ತನಕ ಆದ್ರೆ ಎಷ್ಟು ಗಂಟೆ ಆಗ್ಲಿಲ್ಲ ರೀ, ಅಲ್ಲಿ ಏಳೇ ಇಲ್ಲ. ಅದಕ್ಕೆ ಮಧ್ವರಂದ್ರು, ರಾತ್ರಿ ಊಟ ಮಾಡಿ 9 ಗಂಟೆಗೆ ಮಲಗಿದ್ಯಾ, ಮಲಗಿದ ಮೇಲೆ ಮಧ್ಯದಲ್ಲಿ ಎಚ್ಚರಿಕೆಯಾಗಿ ಎದ್ದು ಚಾಪೆಯಲ್ಲಿ ಕೂತು ಹರಿಸ್ಮರಣೆ ಮಾಡು. ಶ್ರೀಕೃಷ್ಣಾಯ ನಮಃ, ಶ್ರೀಕೃಷ್ಣಾಯ ನಮಃ, ಶ್ರೀಕೃಷ್ಣಾಯ ನಮಃ, ಲಕ್ಷ್ಮೀ ನರಸಿಂಹಾಯ ನಮಃ ಅಂತ 10 ಸಲ ಹೇಳಿ ಆಮೇಲೆ ಆ ದಿವಸ ಬೆಳಗ್ಗಿನಿಂದ ಈ ದಿವಸ ಹರಿಸ್ಮರಣೆ ಆಯ್ತಲ್ಲ, ಈಗ ಮಧ್ಯರಾತ್ರಿ ಎದ್ದು ಚಾಪೆಯಲ್ಲಿ ಕೂತು ಅಲ್ಲಿಯ ತನಕದ ಕರ್ಮವನ್ನು ದೇವರಿಗೆ ಅರ್ಪಣೆ ಮಾಡು. ಆಮೇಲೆ ಪುನಃ ಮಲಗು. ಹಾಗಾದ್ರೆ ಏನರ್ಥ? ಬಹಳ ನಿದ್ರೆ ಮಾಡಿಕೊಂಡ ವ್ಯಕ್ತಿ ತಾನು ನಿದ್ರೆಯಿಂದ ಎದ್ದು ನನಗೆ ಸುಖ ಆಯಿತು ಅಂತ ಹೇಳಿದರೆ ಆ ಸುಖವನ್ನು ತಾಮಸ ಸುಖ ಅಂತ ಕರೀತಾರೆ. ನಿದ್ರಾ ಆಲಸ್ಯ ಪ್ರಮಾದ ಉತ್ತಮ್. ಕೂತಿದ್ದಾನೆ ಅಲಸ. ಕೆಲಸ ಮಾಡತಕ್ಕಂತಹ ಸಮಯ ಬಂದ್ರೂ ಕೂಡ ಆ ಕೆಲಸವನ್ನು ಮಾಡ್ತಾ ಇಲ್ಲ. ಉಂಡ ಆರಾಮದಲ್ಲಿ ಕೂತಿದ್ದಾನೆ, ಒಂದೇ ಸಮನೆ ಜೀರ್ಣ ಆಗುವುದಕ್ಕೋಸ್ಕರ ಕೂತಿದ್ದಾನೆ, ಹೆಬ್ಬಾವಿನಂತೆ. ಜೀರ್ಣ ಆಯ್ತು. ಹೇಗಿದ್ಯಾ? ಚೆನ್ನಾಗಿದ್ದೇನೆ ಸ್ವಾಮಿ. ಏನು ಚೆನ್ನಾಗಿದ್ದೆ? ಉಂಡದ್ದು ಜೀರ್ಣಕ್ಕೆ ಬರುತ್ತೆ ಸ್ವಾಮಿ. ಮತ್ತೆ ಹೇಗೆ ಚೆನ್ನಾಗಿದ್ಯಾ? ಮಲಗಿದಲ್ಲಿ ನಿದ್ದೆ ಬರುತ್ತೆ ಸ್ವಾಮಿ. ಭಾರಿ ವಿಶೇಷ. ಇದು ಯಾರು? ಇವ ಅಲಸ. ಹಾಗಾದ್ರೆ ಸೋಮಾರಿ ತಾನೊಂದು ಸುಖ ಪಡ್ತಾನಲ್ಲ, ಏನೂ ಕೆಲಸ ಮಾಡದೆ ತೆಪ್ಪಗೆ ಒಂದು ಕಡೆ ಕೂತ್ಕೊಂಡು ಚೆನ್ನಾಗಿದ್ದೇನೆ ಅನ್ನತಕ್ಕಂತಹ ಮುಖದಲ್ಲಿ ನಗು ತರಿಸಿಕೊಳ್ತಾನಲ್ಲ ಅರ್ಜುನ, ತತ್ ಸುಖಂ ತಾಮಸಂ ಸ್ಮೃತಂ. ಸೋಮಾರಿಯ ಸುಖ ತಾಮಸ, ನಿದ್ರಾಳುವಿನ ಸುಖ ಅದೇ. ನಮ್ಮಲ್ಲಿ ನಿದ್ರಾಳು, ತಂದ್ರಾಳು, ಶ್ರದ್ಧಾಳು ಅಂತ 3 ಜನ ಅಂತೆ.
ಒಬ್ಬ ನಿದ್ರಾಳು, ಯಾವಾಗ ನೋಡಿದ್ರು ನಿದ್ರೆ ನಿದ್ರೆ ನಿದ್ರೆ. ಇನ್ನೊಬ್ಬ ತಂದ್ರಾಳು, ಯಾವಾಗ ನೋಡಿದ್ರು ಆಕಳಿಸ್ತಾನೆ ಇರುವುದು, ಅವನನ್ನು ತಂದ್ರಾಳು ಅಂತ ಕರೆದ್ರು. ಇನ್ನೊಬ್ಬ ಇದ್ದಾನೆ ಶ್ರದ್ಧಾಳು, ಅದೇ ತ್ರಿವಿಧರು. ಮೂರು ರೀತಿಯಾಗಿ ಮುಂದೆ ತ್ರಿವಿಧ ಜೀವರ ವಿಭಾಗ ಬರುತ್ತೆ. ಹಾಗಾದ್ರೆ ಮೋಹನಂ ಆತ್ಮನಃ ಮೋಹನಂ, ನಿದ್ರ ಆಲಸ್ಯ ಪ್ರಮಾದ ಉತ್ತಮ್, ಪ್ರಮಾದ ವಿಪರೀತ ಜ್ಞಾನ, ಪ್ರಮಾದ ಮರೆಯುವಿಕೆ, ಮೋಹನ ವಿಪರೀತ ಜ್ಞಾನ. ವಿಪರೀತ ಜ್ಞಾನ ಸಂಪಾದನೆ ಮಾಡಿದ್ದಾನೆ, ಅದರಲ್ಲಿ ಖುಷಿ ಪಡ್ತಾ ಇದ್ದಾನೆ. ಒಬ್ಬ ವ್ಯಕ್ತಿಯನ್ನು ವಿಪರೀತ ತಿಳ್ಕೊಂಡಿದ್ದಾನೆ, ಯಾರೋ ಹೇಳಿದ್ರು ವಿಪರೀತ ತಿಳ್ಕೊಂಡಿದ್ಯಾ ಅಂತ ಹೇಳಿದ್ರು, ಹೌದಾ ಸಂತೋಷ ಅಂದಂತೆ. ದೇವರ ಬಗ್ಗೆನೇ ಆಗಲಿ ವಿಪರೀತ ಜ್ಞಾನ ಇಲ್ವೋ, ದೇವರ ಬಗ್ಗೆ ವಿಪರೀತ ಜ್ಞಾನ ಸಂಪಾದನೆ ಮಾಡಿ ಖುಷಿ ಪಡತಕ್ಕಂಥ ಮಂದಿಗಳು ನಮ್ಮಲ್ಲಿ ಈಗಲೂ ಇಲ್ವೋ? ನಾನೇ ದೇವರು ಅಂತ ಹೇಳತಕ್ಕಂಥವರು, ಜಗತ್ತು ಸುಳ್ಳು ಅಂತ ಹೇಳತಕ್ಕಂಥವರು, ಇಂತಹ ಮಂದಿ ಈಗಲೂ ಇಲ್ವೋ? ಸುಖದಿಂದ ಇದ್ದಾರೆ. ಎಲ್ಲಿಯ ತನಕ ಅಂತಂದ್ರೆ, ನಮ್ಮ ಗುರುಗಳು ಕೊಟ್ಟದ್ದು ಇದೇ ಸಿದ್ಧಾಂತ, ನಾನು ಇದೇ ಸಿದ್ಧಾಂತದಲ್ಲಿ ಇರ್ತೇನೆ, ಇದರಲ್ಲೇ ಸಾಯ್ತೇನೆ, ಇದರಲ್ಲೇ ಹುಡ್ತೇನೆ ಅಂತ ಹೇಳತಕ್ಕಂಥ ಮಂದಿಯೂ ಇದ್ದಾರೆ, ನೆಮ್ಮದಿಯಿಂದ ಇದ್ದಾರೆ. ಈ ಸುಖವನ್ನು ತಾಮಸ ಅಂತಂದ. ಇದು ಮೋಹದಿಂದ ಬಂದಿರತಕ್ಕಂತಹ ಸುಖ. ಹೇಗಿದ್ಯಾ? ಚೆನ್ನಾಗಿದ್ದೇನೆ. ಏನು ಚೆನ್ನಾಗಿದ್ದೆ? ಹೆಂಡತಿ ಮಕ್ಕಳೆಲ್ಲ ನನ್ನನ್ನು ಚೆನ್ನಾಗಿ ನೋಡಿಕೊಳ್ತಾರೆ ಸ್ವಾಮಿ, ಮಕ್ಕಳು ಹೇಳಿದಂತೆ ಕೇಳ್ತಾರೆ, ಹೆಂಡತಿಯೋ ಹಬ್ಬ ಭಾರಿ ಭಾರಿ ಒಳ್ಳೆಯವಳು, ಭಾರಿ ಒಳ್ಳೆಯವಳು ಅಂತ. ಇದು ಯಾವುದರಿಂದ ಬಂದ ಸುಖ? ಮೋಹದಿಂದ ಬಂದಿರತಕ್ಕಂಥ ಸುಖ. ಹೇಗಿದ್ದಾಳೆ? ಚೆನ್ನಾಗಿದ್ದಾಳೆ. ಏನ್ ಚೆನ್ನಾಗಿ? ಇವ ಮನೆಗೆ ಬರುವಾಗ ಮಾತ್ರ ಚೆನ್ನಾಗಿದ್ದಾಳೆ. ಇದರೊಂದು ಮಾತಂತಾನೆ, ಈ ಹೊಗಳುವುದು ಯಾರನ್ನೆಲ್ಲ ಅಂತಂದ್ರೆ, ಯಾರನ್ನೆಲ್ಲ ಹೊಗಳ್ತಾರೆ ಲೋಕದಲ್ಲಿ ಅಂತಂದ್ರೆ, ಯಾರನ್ನೆಲ್ಲ ಹೊಗಳಬೇಕು, ಯಾರನ್ನೆಲ್ಲ ಹೊಗಳ್ತಾರೆ ಅಂತಂದ್ರೆ, 70 80 ದಾಟಿರತಕ್ಕಂಥ ತನ್ನ ಹೆಂಡತಿಯನ್ನು ಗಂಡ ಹೊಗಳ್ತಾನೆ ಅಂತೆ. ನಾನು ಎಷ್ಟೊತ್ತಿಗೆ ಮನೆಗೆ ಬರಲಿ, ಎಷ್ಟೇ ಸಮಯ ತಪ್ಪಿಸಿ ಮನೆಗೆ ಬಂದರೂ ಕೂಡ ಅವಳು ಮನೆಯಲ್ಲೇ ಇರ್ತಾಳೆ, ನನ್ನ ಹೆಂಡತಿ ಭಾರೀ ಪತಿವ್ರತೆ ಅಂತ. ಯಾವಾಗ ಹೊಗಳುವುದು? ಅವಳಿಗೆ 80 ದಾಟಿದ ಮೇಲೆ ಅಂತೆ. ಇದು ವಿದುರ ಮಹಾಭಾರತದಲ್ಲಿ ಹೇಳಿರತಕ್ಕಂಥ ಮಾತು. ಅದೇ ರೀತಿಯಲ್ಲಿ ಮತ್ತೊಂದು ಹೊಗಳುವುದು ಯಾರನ್ನು ಅಂತಂದ್ರೆ, ಕ್ರಿಕೆಟ್ ಆಡುವವರನ್ನು. ಯಾವಾಗ? ಆಡ್ಲಿಕ್ಕೆ ಹೋಗಬೇಕಾದ್ರೆ ಅಂದ. ಯಾಕೆ? ಆಡ್ಲಿಕ್ಕೆ ಹೋಗಿ ಹಿಂದೆ ಬಂದ್ರೆ ಅವರು ಹೊಗಳಲಿಕ್ಕೆ ಅವರು ಇರೋಲ್ಲ, ರಾತ್ರಿ ರಾತ್ರಿ ತಮ್ಮ ತಮ್ಮ ಮನೆಗಳಿಗೆ ಸೇರಿಕೊಂಡು ಬಿಡ್ತಾರೆ. ಆದ್ರಿಂದ ಹೋಗುವಾಗಲೇ ಮುಖಕ್ಕೆ ಮಂಗಳಾರತಿ ಮಾಡಿ ಕಳಿಸಿಕೊಡೋದು ಅಂತಂದು. ಹೀಗೆ ಕೆಲವರನ್ನು ಹೊಗಳತಕ್ಕಂತಹ ಸಂದರ್ಭ ಅಂತ ಒಂದು ಮಾತಂದಿದ್ದ. ಹಾಗಾದ್ರೆ ಏನು? ಚೆನ್ನಾಗಿದ್ದಾಳೆ ಚೆನ್ನಾಗಿದ್ದಾಳೆ ಅಂತ ಹೊಗಳ್ತೇವಲ್ಲ, ಇದು ಆದ್ರಿಂದಾಗ ಒಂದು ಸುಖ ಪಡ್ತೇವಲ್ಲ ಅರ್ಜುನ, ತತ್ ಸುಖಂ ತಾಮಸಂ, ಅದು ಮೋಹದಿಂದ ಬಂದಿರತಕ್ಕಂಥ ಸುಖ. ಅಂದ್ರೆ ಹೆಂಡತಿಗೆ ಬೈಬೇಕು ಅಂತ ಅರ್ಥ ಅಲ್ಲ ನಾನೇನು ಹೇಳಿದ್ದು, ಹೆಂಡತಿಯನ್ನು ದುರ್ತಾ ಇರಬೇಕು ಅಂತ ಅರ್ಥ ಅಲ್ಲ, ಎಷ್ಟು ಬೇಕು ಅಷ್ಟೇ ಇರಬೇಕನ್ನತಕ್ಕಂಥ ಭಾವನೆ. ಅವಳು ಸರಿ ಒಳ್ಳೇದು ಮಾಡಿದಳು ನಿನಗೆ, ಸರಿ ಏರ್ಬೇಡ, ಕೆಟ್ಟದ್ದು ಮಾಡಿದಳು ತಗ್ಗಬೇಡ. ಏರು ತಗ್ಗು ಎರಡರಿಂದ ರಹಿತನಾಗಿ ಜೀವನದಲ್ಲಿ ಒಂದೇ ರೀತಿ ಇರು. ಅವಳು ಇವತ್ತು ಚೆನ್ನಾಗಿ ನೋಡಿಕೊಂಡ ಅಂತ ಹೇಳಿ ಭಾರಿ ಉಬ್ಬಬೇಡ, ನಾಳೆ ನಿನ್ನನ್ನೇ ಗುಂಡಿಗಿಡಿಸ್ತಾಳೆ. ಮೋಹನಂ ಆತ್ಮನಃ ನಿದ್ರಾ ಆಲಸ್ಯ ಪ್ರಮಾದ ಉತ್ತಮ್, ಪ್ರಮಾದ ಅಂದ್ರೆ ಮರೆಯುವಿಕೆ, ಉತ್ತಮ್ ತತ್ ಸುಖಂ ಅರ್ಜುನ ತಾಮಸಂ ಸ್ಮೃತಂ. ಇಂತಹ ಎಲ್ಲವನ್ನು ಮೂರು 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 ಅಂತ ನಾನೇನು ಹೇಳಿದೆ, ಈ ಮೂರನ್ನು ಪ್ರಕಟ ಮಾಡತಕ್ಕಂಥ ವ್ಯಕ್ತಿಗಳು ಸಮಾಜದಲ್ಲಿ ಮೂರು, ಸಾತ್ವಿಕರು ರಾಜಸರು ತಾಮಸರು ಅಂತ 3 ಜನ ಇದ್ದಾರೆ. ಇಡೀ ಬ್ರಹ್ಮಾಂಡದಲ್ಲಿ ಒಂದು ಮಾತಂತಾನೆ ಕೃಷ್ಣ, ನ ತತ್ ಅಸ್ತಿ ಪೃಥಿವ್ಯಾಂ ದಿವಿ ದೇವೇಶುವ, ಸ್ವರ್ಗಕ್ಕೆ ಹೋಗಿ ನರಕಕ್ಕೆ ಹೋಗಿ ಭೂಮಿಗೆ ಬನ್ನಿ, ಎಲ್ಲಿಯೂ ಕೂಡ ಅಂತಹ ಒಂದು ವಸ್ತು ಇಲ್ಲ ಅಂದ. ಎಂತಹ ವಸ್ತು ಇಲ್ಲ? ತ್ರಿಗುಣಗಳಲ್ಲಿ ಯಾವುದಾದರೂ ಒಂದು ಗುಣದಿಂದ ರಹಿತವಾದ ವಸ್ತು ಇಲ್ಲ. ಎಲ್ಲವೂ ಕೂಡ ತ್ರಿಗುಣದಿಂದ ಬದ್ಧ, ಸತ್ವ ರಜಸ್ಸು ತಮಸ್ಸು. ಒಂದಾ ಸತ್ವ, ಒಂದಾ ರಜಸ್ಸು, ಒಂದಾ ತಮಸ್ಸು, ಮೂರರಲ್ಲಿ ಯಾವುದಾದ್ರೂ ಒಂದು ಗುಣದಿಂದ ಬದ್ಧ. ಏನಾದ್ರೂ ಗುಣದಿಂದ ಅಬದ್ಧನಾಗಿರುವುದಾದರೆ ಒಂದು ಮುಕ್ತ, ಇನ್ನೊಂದು ಲಕ್ಷ್ಮೀನಾರಾಯಣರು ಅಷ್ಟೇ. ಮುಕ್ತ ಅಂದ್ರೆ ಮೋಕ್ಷಕ್ಕೆ ಹೋದವ, ಬಿಡುಗಡೆಗೊಂಡವ, ಅವನಿಗೆ ಯಾವುದೇ ರೀತಿಯಾದ